ಎಲ್ರಿಗೂ ಜೈ ಜೀವನ್ದಾನ್. ಇವತ್ತಿನ ಸೆಷನ್ಗೆ ನಿಮ್ಮೆಲ್ರಿಗೂ ತಮ್ಮ ಅಮೂಲ್ಯವಾದ ಸಮಯನ ಕೊಟ್ಟು ಬಂದಿದ್ದಕ್ಕಾಗಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ಬಂದಿದ್ರೆ ಇಂಟ್ರೆಸ್ಟೆಡ್ ಆಗಿ. ಸೊ ಎಲ್ರಿಗೂ ನಮ್ಮ ಜೀವನ್ದಾನ್ ಸಂಸ್ಥೆಯ ಪರವಾಗಿ ಕರ್ನಾಟಕ ತಂಡದ ವತಿಯಿಂದ ತಮಗೆಲ್ರಿಗೂ ಹಾರ್ದಿಕವಾದಂತ ಸ್ವಾಗತವನ್ನು ಬಯಸುತ್ತಾ ಸೊ ಇಂದಿನ ಮೀಟಿಂಗ್ ಅನ್ನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಕಲಿಯೋದು ಬಹಳ ಇದೆ, ಇಲ್ಲಿ ನಮ್ಗಿಂತಲೂ ಜಾಸ್ತಿ ಅನುಭವದವರು ಇದ್ದಾರೆ, ಅನುಭವಿಸ್ತಿರೋದು ಇದ್ದಾರೆ. ಸೊ ಹಾಗಾಗಿ ಮಾತಾಡ್ಬೇಕು ಸರ್, ನಾನು ಕೆಲವೊಂದು ಹ್ಯಾಂಡ್ ರೈಸ್ ಮಾಡಿ ಮಾತಾಡ್ಬೋದು ಸರ್, ಎಲ್ರಿಗೂ ಅವಕಾಶ ಕೊಡ್ತೀವಿ. ಇಲ್ಲಿ ನೀವೆಲ್ಲರೂ ಬೆಳೆದ್ರೆ ನಾಳೆ ಈ ಜೂಮ್ ಮೀಟಿಂಗ್ ಅನ್ನ ಪ್ರತಿ ದಿವಸ ಒಬ್ಬೊಬ್ಬರನ್ನ ನಾವು ಜವಾಬ್ದಾರಿ ಕೊಟ್ಟು ನೀವೇ ವಾರದಲ್ಲಿ 7 ಜನ, ಓಕೆನಾ, ವಾರಕ್ಕೆ ಒಬ್ಬರನ್ನ ಫಿಕ್ಸ್ ಮಾಡ್ಬಿಟ್ಟು ಆ ದಿವಸ ಅವರೇ ಮೀಟಿಂಗ್ ತಗೋಬೇಕು. ಈ ತರನು ನಾವು ಪ್ಲಾನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ವಿ. ಸೊ ಬೆಳೆಯೋದಕ್ಕೆ ಅವಕಾಶ ಇದೆ. ಇಲ್ಲಿ ಹೇಳ್ತಾ ಏನು ಧೈರ್ಯ ಬರುತ್ತೆ, ಒಂದ್ ಸ್ವಲ್ಪ ನೀವು ಇಂಪ್ರೂವ್ಮೆಂಟ್ ಆಗ್ಬೋದು. ಆ ಒಂದು ಉದ್ದೇಶ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ನಾಳೆ ಅಥವಾ ನಾಡ್ದು ಫೈನಲ್ ಲಿಸ್ಟ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ವಿ. ವಾರಕ್ಕೆ ಒಬ್ರು ಫಿಕ್ಸ್ ಇರೋ 7 ದಿವಸದಲ್ಲಿ. ಸೊ ಮಂಡೇ ಒಬ್ರು, ಟ್ಯೂಸ್ಡೇ ಒಬ್ರು, ಈ ತರ ಎಲ್ಲರಿಗೂ ಒಂದೊಂದು ದಿವಸ ಫಿಕ್ಸ್ ಮಾಡಿಬಿಟ್ಟಾಗ ಅವ್ರವ್ರ ಜವಾಬ್ದಾರಿಯಿಂದ ಅವತ್ತಿನ ಸಭೆಯನ್ನ ಅವರೇ ಮುಂದುವರ್ಸ್ಕೊಂಡು ಹೋಗ್ಬೇಕು. ಈ ತರ ನಾವು ಅವಕಾಶ ಕೊಡೋದಕ್ಕೆ ರೆಡಿ ಇದೀವಿ. ತಾವು ಅವಕಾಶ ಪಡ್ಕೊಳ್ಳಿಕ್ಕೆ ರೆಡಿ ಇದ್ರೆ ಮುಂದೆ ಬಂದ್ರೆ ಎಸ್, ನಮ್ ಕಡೆಯಿಂದ ಫುಲ್ ಪರ್ಮಿಷನ್ ಇದೆ ಸ್ನೇಹಿತರೆ. ಓಕೆ, ಸೊ ಹಾಗಾದ್ರೆ ಜೀವನ್ದಾನ್ ಏನಿದು? ಜೀವನ್ದಾನ್ ಗ್ರೂಪ್ ಇದೊಂದು UMCA ಫೌಂಡೇಶನ್. ಜೀವನ್ದಾನ್ ಮದರ್ NGO ಬಂದು UMCA ಫೌಂಡೇಶನ್. ಈ ಸಂಸ್ಥೆ ಉತ್ತರ ಪ್ರದೇಶದ ಆಗ್ರಾದಲ್ಲಿ ಹೆಡ್ ಆಫೀಸ್ ಇದೆ ಸ್ನೇಹಿತರೆ. ಸೊ ನಮ್ಮ ಸಂಸ್ಥೆಯ ಸಂಸ್ಥಾಪಕರ ಹೆಸರು ಮಿಸ್ಟರ್ ಸುನಿಲ್ ದತ್ ಶರ್ಮಾಜಿ ಅವರು. ಸೊ ಇವರು ಒಂದು ಉದ್ದೇಶ ಇಟ್ಕೊಂಡು ಸಂಸ್ಥೆಯನ್ನು ರಚನೆ ಮಾಡಿದ್ದಾರೆ. ಸೊ ಹಾಗಾದ್ರೆ ಅವ್ರ ಬ್ಯಾಕ್ಗ್ರೌಂಡ್ ಕೇಳ್ಬೇಕಾದ್ರೆ MD ಅವ್ರದ್ದು ಇನ್ನು 3 ಪ್ರೈವೇಟ್ ಕಂಪನಿಗಳಿದಾವೆ. ಸೊ ಅಲ್ಲಿಂದ ತುಂಬಾ ಆದಾಯ ಬರ್ತಾ ಇದೆ, ಪರವಾಗಿಲ್ಲ, ನಾವೇನು ಜೀವನ ಆರಾಮಾಗಿ ಸಾಗಿಸ್ಬೋದು. ಆದ್ರೆ ನಮ್ಮ ದೇಶದಲ್ಲಿ ಸುಮಾರು ಜನ ಎಲ್ರಿಗೂ ಒಂದ್ ಒಳ್ಳೆ ಅವಕಾಶ ಕೊಡೋಣ ಅನ್ನೋ ಉದ್ದೇಶಕ್ಕೆ ಜೀವನ್ದಾನ್ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ದಾರೆ ಸ್ನೇಹಿತರೆ. ಹಾಗಾದ್ರೆ ಒಂದೊಂದಾಗಿ ಇಲ್ಲಿ ಏನೇನ್ ಇದೆ, ನಾವು ಸಂಸ್ಥೆನಲ್ಲಿ ಸೇರಿದ ಮೇಲೆ ನಮ್ಗೇನ್ ಸಿಗುತ್ತೆ, ನಾವು ಜನಗಳಿಗೆ ಏನ್ ಕೊಡ್ಬೋದು, ಸೊ ನಮ್ಮಿಂದ ಯಾರ್ಯಾರಿಗೆಲ್ಲ ಹೆಲ್ಪ್ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ಳೋಣ. ಸೊ ನೆಕ್ಸ್ಟ್ ನೋಡೋಣವಾ. ಮೊದಲನೇದಾಗಿ ನಮ್ಮ ಸಂಸ್ಥೆಗೆ ಸೇರ್ಬೇಕು ಅಂತಂದ್ರೆ 2100 ರೂಪಾಯಿ ಲೈಫ್ ಅಲ್ಲಿ 1 ಟೈಮ್ ಡೊನೇಷನ್ ಅನ್ನ ಕೊಟ್ಟು ಸಂಸ್ಥೆಗೆ ಸೇರ್ಬೇಕಾಗುತ್ತೆ. ಸೊ ಇದು ಡೊನೇಷನ್ ಅಂತ ಅಂದ್ರೆ ದಾನವಾಗಿ ಕೊಡ್ತಕ್ಕಂತ, ನೀವು 1 ಕೈಯಿಂದ ದಾನ ಕೊಟ್ರೆ ನಮ್ಮ ಸಂಸ್ಥೆನಲ್ಲಿ ಇರ್ತಕ್ಕಂತ ಎಲ್ರು 100 ಕೈಯಿಂದ ನಿಮ್ಗೆ ದಾನ ಸಿಗುವ ಒಂದು ಪ್ಲಾಟ್ಫಾರ್ಮ್. ಸೊ ಇಲ್ಲಿರೋದೇ ಜನರಿಂದ ಜನರಿಗಾಗಿ ಜನರಿಗೋಸ್ಕರನೇ ಮಾಡಿರ್ತಕ್ಕಂತ ಒಂದು ಪ್ಲಾಟ್ಫಾರ್ಮ್. ಇವತ್ತು ತಾವು ನೋಡ್ತಾ ಇರಬಹುದು, ನಮ್ಮ ಸಂಸ್ಥೆಯ MD ಅವರಾದ ಶ್ರೀ ಮಿಸ್ಟರ್ ಸುನಿಲ್ ದತ್ ಶರ್ಮಾಜಿ ಅವರು. ಸೊ ಇವರು UP ಆಗ್ರಾದವರು ಹೆಡ್ ಮೇನ್. ಸೊ ಇವರ ವಿಷನ್ ಬಹಳ ಕ್ಲಿಯರ್ ಇದೆ. ಸಂಸ್ಥೆ ಸ್ನೇಹಿತರೆ, ನಮ್ಮ ದೇಶಕ್ಕೆ ಸಶಕ್ತೀಕರಣ ತರಬೇಕು, ಮಹಿಳಾ ಸಶಕ್ತೀಕರಣ ಆಗ್ಬೇಕು. ಸೊ ಹಾಗಾದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಸ್ವಲ್ಪ ಪ್ಲಾನ್ ಆಗಿ ಮಾಡಿದ್ದಾರೆ. ಹೇಳಿದ್ದೀನಿ, ನಮ್ಮ ಸಂಸ್ಥೆಯ ಒಂದು ಪರಿವಾರದಲ್ಲಿ ನೀವು ಸೇರ್ಬೇಕು ಅಂದ್ರೆ 1 ಟೈಮ್ 2100 ರೂಪಾಯಿ ಕೊಟ್ಟು ಸಂಸ್ಥೆಗೆ ಸೇರ್ಬೇಕಾಗುತ್ತೆ. ಸೇರಿದ ನಂತರ ಏನೇನ್ ಫೆಸಿಲಿಟಿ ಸಿಗ್ತವೆ ಅನ್ನೋದನ್ನ ನೋಡ್ಕೊಳ್ಳೋಣ. ನೆಕ್ಸ್ಟ್ ಮಾಡಿ ಸರ್. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಸಂಸ್ಥೆಗೆ ಇರ್ತಕ್ಕಂಥ ಸರ್ಟಿಫಿಕೇಟ್ ಗಳನ್ನ ತಾವು ನೋಡ್ತಾ ಇರ್ಬೋದು. ಸೊ ಈ ಸರ್ಟಿಫಿಕೇಟ್ಗಳು ತುಂಬಾ ಮಹತ್ವ ಪಡ್ಕೊಂಡಿದೆ ಸ್ನೇಹಿತರೆ. ಯಾವುದೇ ಒಂದು ಸಂಸ್ಥೆ ನಡೆಸಬೇಕಾದ್ರೆ ಸರ್ಕಾರದ ನಿಯಮಗಳ ಪ್ರಕಾರನೇ ನಡೆಸಬೇಕಾಗುತ್ತೆ. ಸೊ ಸರ್ಕಾರ ಇದಕ್ಕೆ ಏನಾದ್ರೂ ಸಪೋರ್ಟ್ ಬೇಕು ಅಂದ್ರೆ ಈ ಎಲ್ಲಾ ಸರ್ಟಿಫಿಕೇಟ್ಗಳು ಇರೋದು ಬಹಳ ಮುಖ್ಯವಾಗಿದೆ. ತಾವು ನೋಡ್ತಾ ಇರ್ಬೋದು, ಎಲ್ಲಾ ಪ್ರಕಾರದ ಸಂಸ್ಥೆಗೆ ಸರ್ಟಿಫಿಕೇಟ್ ಗಳನ್ನ ಇದೆ. ಅಂದ್ರೆ ನಾವು ಮಾಡ್ತಕ್ಕಂತ ಸೇರಿದ ಸಂಸ್ಥೆಯು 100% ಲೀಗಲ್ ಆಗಿದೆ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ನಾವು ಒಂದು ಸಂಸ್ಥೆನಲ್ಲಿ ಫುಲ್ ಟೈಮ್ ಆಗಿ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಲೈಫ್ ಸೆಟ್ಲ್ ಆಗ್ಬೇಕು ಅಂತಂದ್ರೆ ಸಂಸ್ಥೆ ಚೆನ್ನಾಗಿರ್ಬೇಕು, ಸಂಸ್ಥೆ ಲೀಗಲ್ ಆಗಿರ್ಬೇಕು, ಸಂಸ್ಥೆ ಗುರಿ ಉದ್ದೇಶ ಚೆನ್ನಾಗಿರ್ಬೇಕು. ಆವಾಗ ನಾವು ಸೊ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ನಮ್ಗೆ. ಹಾಗಾದ್ರೆ
ಇಲ್ಲಿ ಸೇಫ್ ಅಂಡ್ ಸೆಕ್ಯೂರ್ ಅಂತ ಅನ್ಕೋಬಹುದು ಸ್ನೇಹಿತರೆ. ನಮ್ಮ ಸಂಸ್ಥೆಗೆ ಲಾಸ್ಟ್ ಜನವರಿನಲ್ಲಿ ಒಂದು ಸರ್ಟಿಫಿಕೇಟ್ ಬಂತು, LEIL ಸರ್ಟಿಫಿಕೇಟ್ ಅಂತ ಹೇಳ್ಬಿಟ್ಟು. ಇದು RBI ಕಡೆಯಿಂದ ಸಿಗ್ತಕ್ಕಂತ ಒಂದು ಸರ್ಟಿಫಿಕೇಟು. ಯಾವ ಸಂಸ್ಥೆಗೆ ಈ ಸರ್ಟಿಫಿಕೇಟ್ ಕೊಡ್ತಾರಂದ್ರೆ, ಒಂದು NGO, ಒಂದು ಟ್ರಸ್ಟ್ ಅಥವಾ ಒಂದು ಫೌಂಡೇಶನ್ ತಮ್ಮ ವ್ಯವಹಾರವನ್ನ 50 ಕೋಟಿಗಿಂತ ಜಾಸ್ತಿ ವ್ಯವಹಾರ ಮಾಡಬೇಕು ಅಂತಂದ್ರೆ ಕಂಪಲ್ಸರಿ RBI ಕಡೆಯಿಂದ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ಸರ್ಟಿಫಿಕೇಟ್ ಅನ್ನ ಎಲ್ರಿಗೂ ಕೊಡಲ್ಲ. ಇಲ್ಲಿ ಏನಂತಂದ್ರೆ ಅಲ್ಲಿ ಅವ್ರದೇ ಆದಂತ ಕೆಲವೊಂದು ನಿಯಮಗಳಿದೆ. ಆ ನಿಯಮಗಳ ಪ್ರಕಾರ ಎಲಿಜಿಬಲ್ ಆದ್ರೆ ಈ ಸರ್ಟಿಫಿಕೇಟ್ ಅನ್ನ ಕೊಡಲಾಗುವುದು. ಮೇನ್ ಏನಂದ್ರೆ ನಮ್ಮ ಸಂಸ್ಥೆ ಈಗ 50 ಕೋಟಿಯಿಂದ ಅನ್ಲಿಮಿಟೆಡ್ ಆಗಿ ವ್ಯವಹಾರನ ಮಾಡಬಹುದು, ಟರ್ನ್ ಓವರ್ ಮಾಡಬಹುದು. ಅದಕ್ಕಾಗಿ ಈ ಸರ್ಟಿಫಿಕೇಟ್ ಸಿಕ್ಕಿದೆ ಸ್ನೇಹಿತರೆ. ಹಾಗಾದ್ರೆ ನಮ್ಮ ಸಂಸ್ಥೆ ದೊಡ್ಡ ಮಟ್ಟಕ್ಕೆ ಬೆಳೆಯುವ ಅವಕಾಶ ಇಲ್ಲಿದೆ ಅಂತ ಅನ್ಕೋಬಹುದು ನಾವು. ಸೊ ನೆಕ್ಸ್ಟ್ ಫೆಸಿಲಿಟಿ ಬಗ್ಗೆ ನೋಡ್ಕೊಳ್ಬೇಕಂದ್ರೆ, ಸಂಸ್ಥೆಗೆ ಸೇರಿದವರು ಎಲ್ಲರೂ 2100 ಕೊಟ್ಟು ಜಾಯ್ನ್ ಆಗ್ತಾರೆ. ಲೈಫ್ ಟೈಮ್ ಅಲ್ಲಿ ಅವರಿಗೆ ಸಿಗ್ತಕ್ಕಂತಹ ಅವಕಾಶಗಳು ಏನೇನು ಅಂತ ನೋಡೋಣ. ಒಂದು ವೆಲ್ಕಮ್ ಲೆಟರ್ ಸಿಗುತ್ತೆ. ಅವ್ರ ID ಓಪನ್ ಮಾಡಿಬಿಟ್ಟು ನೋಡಿದಾಗ ಅಲ್ಲಿ ವೆಲ್ಕಮ್ ಲೆಟರ್ ಬರುತ್ತೆ. ಅದನ್ನ ಬೇಕಿದ್ರೆ ಎಲ್ರಿಗೂ ಸ್ಕ್ರೀನ್ ಶಾಟ್ ಹೊಡೆದು ಜಾಯ್ನ್ ಆದವರಿಗೆಲ್ಲ ಕಳಿಸಿಕೊಟ್ರೆ ಅವ್ರಿಗೆ ಭರವಸೆ ಬರುತ್ತೆ, ಓ ನಾನು ಕೊಟ್ಟಿರೋ ದುಡ್ಡು ಸಂಸ್ಥೆಗೆ ಕಟ್ಟಿದ್ದಾರೆ, ಸೊ ನಾನು ಸದಸ್ಯನಾಗಿದ್ದೀನಿ ಅಂತ ಅವರಿಗೂ ಭರವಸೆ ಬರುತ್ತೆ. ಒಂದು ಲೆಟರ್ ಬಂದಾಗ ಅದರ ವೇಟೇಜೇ ಬೇರೆ ಇರುತ್ತೆ ಸ್ನೇಹಿತರೆ. ಸೊ ತಾವೆಲ್ಲರೂ ಸಂಸ್ಥೆಗೆ ಸೇರಿದವ್ರು ಎಲ್ಲರಿಗೂ ಅವ್ರವ್ರ ಅಪ್ಲೈನ ಏನ್ ಮಾಡ್ಬೇಕು ಅಂದ್ರೆ ID ಓಪನ್ ಮಾಡಿಬಿಟ್ಟು ವೆಲ್ಕಮ್ ಲೆಟರ್ ಅನ್ನ ಸ್ಕ್ರೀನ್ ಶಾಟ್ ಹೊಡೆದು ಅವರಿಗೆ ಕಳಿಸೋ ವ್ಯವಸ್ಥೆ ಮಾಡಬೇಕು ಸ್ನೇಹಿತರೆ. ಹಾಗಾದ್ರೆ ಲೈಫ್ ಟೈಮ್ ಮೆಂಬರ್ಶಿಪ್ ಇರುತ್ತೆ. ಸೊ ಅದಾದ್ಮೇಲೆ ಮೂರನೇದು 50% ಟ್ಯಾಕ್ಸ್ ರಿಬೇಟ್ ಸಿಸ್ಟಮ್ ATG ಪ್ರಕಾರ ಅವೈಲೇಬಲ್ ಇದೆ. ಇಲ್ಲಿ ಸಂಸ್ಥೆಗೆ ಸೇರಿದವರು ಎಷ್ಟೇ ದಾನ ಕೊಟ್ರು 2100 ಇರ್ಬೋದು, ಮುಂದಿನ ದಿನಗಳಲ್ಲಿ ನಾವು ಪ್ರತಿ ಸಾರಿ ದಾನ ಕೊಡ್ತೀವಲ್ಲ, ಡೊನೇಷನ್ ಅಮೌಂಟ್ ಅನ್ನ ಎಲ್ಲಾನು ಸೇರಿಸಿ ಒಂದು ವರ್ಷಕ್ಕೆ ಎಷ್ಟು ಕೊಟ್ಟಿದ್ದೀನಿ ಅಂತ ಲೆಕ್ಕಪತ್ರ ಇರುತ್ತೆ. ಅಷ್ಟು ಅಮೌಂಟ್ ಇಂದು ಸಂಸ್ಥೆ ಕಡೆಯಿಂದ ಒಂದು 12A ATG ಪ್ರಕಾರ ನಮ್ಗೆ ಒಂದು ಸ್ಟ್ಯಾಂಡರ್ಡ್ ರಶೀದಿಯನ್ನ ಪ್ರೊವೈಡ್ ಮಾಡ್ತಾರೆ. ಆ ರಶೀದಿಯನ್ನ ನಮ್ಮ ಸರ್ಕಾರದ ಕೇಂದ್ರ ಸರ್ಕಾರದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅದನ್ನ ಎಕ್ಸೆಪ್ಟ್ ಮಾಡುತ್ತದೆ. ಏನಕ್ಕಂತಂದ್ರೆ ಸೊ ಯಾರೇ ಟ್ಯಾಕ್ಸ್ ಪೇ ಮಾಡುವವರು ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಪೇ ಮಾಡುವಂತವ್ರಿಗೆ ಅದು ಗೊತ್ತಿರುತ್ತೆ. ಸೊ ಅವರು ಈ ರಶೀದಿಯನ್ನ ಅಲ್ಲಿ ಕೊಟ್ರೆ ಸರ್ಕಾರದಲ್ಲಿ ಗೌರ್ಮೆಂಟ್ ಸರ್ವೆಂಟ್ಸು ಇದನ್ನ ಬಳಸ್ಕೋತಾರೆ. ಟ್ಯಾಕ್ಸ್ ಡಿಡಕ್ಷನ್ ಆಗ್ತಾ ಇದೆ ಅಂದಾಗ, ಇನ್ಕಮ್ ಟ್ಯಾಕ್ಸ್ ಡಿಡಕ್ಟ್ ಆಗ್ತಾ ಇದೆ ಅಂದಾಗ ಈ ರಶೀದಿ ಕೂಡ ಬಳಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇಲ್ಲಿ ಅರ್ಥ ಮಾಡ್ಕೋಬಹುದು ಸ್ನೇಹಿತರೆ, ನಮ್ಮ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟೇ ನಮ್ಮ ರಶೀದಿಯನ್ನ, ನಮ್ಮ ಸಂಸ್ಥೆಗೆ ಸೇರಿದ ರಶೀದಿಯನ್ನ ವ್ಯಾಲಿಡ್ ಮಾಡ್ತಾ ಇದೆ ಅಂದ್ರೆ, ಎಕ್ಸೆಪ್ಟ್ ಮಾಡ್ತಾ ಇದೆ ಅಂದ್ರೆ ಎಷ್ಟು ಸೇಫ್ ಅಂಡ್ ಸೆಕ್ಯೂರ್ ಅಂತ ನಾವು ತಿಳ್ಕೊಬಹುದು ಸ್ನೇಹಿತರೆ ಇದ್ರ ಮುಖಾಂತರ. ಸೊ ಇನ್ನೇ ಮುಂದಿಂದು 2100 ರೂಪಾಯಿ ಕೂಪನ್ ಅವೈಲೇಬಲ್. ನಮ್ಮ ಸಂಸ್ಥೆಗೆ ಪ್ರತಿಯೊಬ್ರು ಸೇರಿದವರಿಗೆಲ್ಲ ಒಂದು JDGP ಮಾಡಿಸ್ತೀವಿ. ಆ JDGP ನಲ್ಲಿ 2100 ರೂಪಾಯಿ ಕೂಪನ್ಸ್ ಆಡ್ ಆಗಿರುತ್ತೆ, ಅದು ಡಿಜಿಟಲ್ ಆಗಿ. ಸೊ ನಾವು ಮುಂದಿನ ದಿನಗಳಲ್ಲಿ ಏನಾದ್ರೂ ನಮ್ಮ ಮನೆಗೆ ಬೇಕಾಗುವ ವಸ್ತುಗಳನ್ನ ಪರ್ಚೇಸ್ ಮಾಡೋದ್ರ ಮುಖಾಂತರ 2100 ರೂಪಾಯಿ ಕೂಪನ್ಸ್ ಅನ್ನ ರೆಡ್ಯೂಸ್ ಮಾಡ್ಕೋಬಹುದು. ಅಂದ್ರೆ ಡಿಸ್ಕೌಂಟ್ ರೂಪದಲ್ಲಿ ಯೂಸ್ ಮಾಡ್ಕೋಬಹುದು. ಎಕ್ಸಾಂಪಲ್ ಆಗಿ ನೋಡ್ಬೇಕಾದ್ರೆ 1000 ರೂಪಾಯಿ ನಾನು ಪರ್ಚೇಸ್ ಮಾಡಿದೀನಿ, ನನ್ನ ಮನೆಗೆ ಬೇಕಾಗುವ ವಸ್ತುವನ್ನ ನಾನು ಅಮೆಜಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಖರೀದಿ ಮಾಡೋದನ್ನ ನಮ್ಮ JDGP ಮುಖಾಂತರ ಪರ್ಚೇಸ್ ಮಾಡಿದ್ರೆ 100 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ಸೊ ಅಲ್ಲಿನೂ ಪೇ ಮಾಡಬೇಕು, ಇಲ್ಲಿನೂ ಪೇ ಮಾಡಬೇಕು. ಇದ್ರ ಮುಖಾಂತರ ತಗೊಳ್ಳೋದ್ರಿಂದ 100 ರೂಪಾಯಿ ಪ್ರತಿ ಸಾರಿ 1000ಕ್ಕೆ 100 ರೂಪಾಯಿ ಡಿಸ್ಕೌಂಟ್ ಸಿಗ್ತಾ ಇದೆ ಅಂತಂದ್ರೆ ನಾನು ಇಲ್ಲೇ ಬಳಸ್ಕೊತೀವಿ. ಹಾಗಾಗಿ 2100 ರೂಪಾಯಿ ಫುಲ್ ಪೈಸಾ ವಸೂಲ್ ಅಂತ ಅನ್ಕೋಬಹುದು ಸ್ನೇಹಿತರೆ. ಸೇರಿದವರಿಗೆಲ್ಲ ಯಾವುದೇ ರೀತಿ ರಿಸ್ಕ್ ಇಲ್ಲ. ಸೊ ನಮ್ಮ ಮುಂದಿನ ನೋಡ್ಬೇಕಾದ್ರೆ ಸೋಷಿಯಲ್ ಎಂಪವರ್ಮೆಂಟ್, ಸೋಷಿಯಲ್ ವರ್ಕ್ ಅಲ್ಲಿ ಮಾಡಿ ನಾವು ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೋದು. ಒಂದು ಯೋಜನೆ ಜೀವನ್ದಾನ್ ಸುಕನ್ಯಾ ಯೋಜನೆ ಅಂತ ಹೇಳಿ. ಸೊ ಈ ಯೋಜನೆ ಬಗ್ಗೆ ಮುಂದಿನ ಸ್ಲೈಡ್ ಅಲ್ಲಿ ಡೀಟೇಲ್ ಆಗಿ ಹೇಳಕ್ ಇಷ್ಟಪಡ್ತೀವಿ. ಸೊ ಇನ್ನೊಂದು ಎಮರ್ಜೆನ್ಸಿ ಡೊನೇಷನ್, ಇದನ್ನು ಮುಂದೆ ತಿಳ್ಕೊಳ್ಳೋಣ. ಯೂಟ್ಯೂಬ್ ಇನ್ಕಮ್ ಪ್ಲಾಟ್ಫಾರ್ಮ್. ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಅಂದ್ರೆ ನಮ್ಮ ಸಂಸ್ಥೆಗೆ ಸೇರಿದವರೆಲ್ಲರೂ ಖಂಡಿತವಾಗಿ ಅವರವರು ಮೊಬೈಲ್ ಅಲ್ಲಿ ಏನ್ ಯೂಟ್ಯೂಬ್ ಇರುತ್ತೋ ಯೂಟ್ಯೂಬ್ ಚಾನಲ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡ ನಂತರ ತಾವು ಪ್ರತಿ ಸಮಯದಲ್ಲಿ ಡೈಲಿ ಏನೇನ್ ಆಕ್ಟಿವಿಟೀಸ್ ಮಾಡ್ತಿರೋ, ಏನೇನ್ ಸೋಷಿಯಲ್ ವರ್ಕ್ ಮಾಡ್ತಿರೋ, ಏನೇನ್ ಶ್ರಮದಾನ ಮತ್ತೆ ಎಲ್ಲೇ ಹೋಗಿ ಏನೋ ಒಂದು ಕಾರ್ಯಕ್ರಮ ಮಾಡಿದ್ರು ಅದರದೊಂದು ವಿಡಿಯೋ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ನೀವೆಲ್ಲರೂ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಮುಖಾಂತರ ಇನ್ಕಮ್ ಅನ್ನ ಪಡ್ಕೋಬಹುದು. ಸೊ ಹಾಗಾದ್ರೆ
ಇಲ್ಲಿಂದನೂ ನಿಮ್ಗೆ ಇನ್ಕಮ್ ಬರೋ ಚಾನ್ಸಸ್ ಇದೆ. ಯಾಕಂದ್ರೆ ಈ ಯೂಟ್ಯೂಬ್ ಅಲ್ಲಿ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮ ಚಾನಲ್ ಮಾನಿಟೈಸ್ ಆಗುತ್ತೆ. ಆವಾಗ ನಿಮ್ಗೆ ಯೂಟ್ಯೂಬ್ ಕಂಪನಿ ಕಡೆಯಿಂದ ಸೊ ನಿಮ್ಗೆ ಗೌರವಧನವನ್ನು ಅಲ್ಲಿಂದನೂ ಬರುತ್ತೆ. ಸೊ ಇಲ್ಲಿ ನಮ್ಮ ಸಂಸ್ಥೆನಲ್ಲಿ ಅದನ್ನ ಯಾಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಅಂದ್ರೆ, ಪ್ರತಿಯೊಬ್ರು ಏನೇ ಮಾಡಿದ್ರು ಅವ್ರವ್ರ ಫೀಲ್ಡ್ ಅಲ್ಲಿ ಅವ್ರು ಮಾಡ್ತಾರೆ ಅಂದಾಗ ಜನಕ್ಕೆ ಗೊತ್ತಾಗ್ಬೇಕಲ್ಲ. ಆ ಒಂದು ಉದ್ದೇಶದಿಂದ ನಮ್ಮ ಸಂಸ್ಥೆ ಹೆಸರು ಬೆಳೀಲಿ ಅನ್ನೋ ಉದ್ದೇಶಕ್ಕೆ ಇದನ್ನ ಎಲ್ರಿಗೂ ಅವಕಾಶ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಈಗಾಗಲೇ 3 ಲಕ್ಷ ಪ್ಲಸ್ ಜನ ಇದ್ದಾರೆ. ನೀವೇನಾದ್ರೂ ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡು ಜೀವನ್ದಾನ್ ಹೆಸರನ್ನ ಇಟ್ಕೊಂಡು ಇದು ಮಾಡಿದಾಗ ನಮ್ಮ 3 ಲಕ್ಷ ಜನನು ನಿಮ್ಗೆ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾರೆ. ಆವಾಗ ನಿಮ್ಮ ಯೂಟ್ಯೂಬ್ ಚಾನೆಲ್ ಆಟೋಮೆಟಿಕ್ ಆಗಿ ಮಾನಿಟೈಸ್ ಆಗೋ ಸಂಬಂಧ ಬರುತ್ತೆ ಸ್ನೇಹಿತರೆ. ಆಮೇಲೆ ನೋಡ್ಬೇಕಾದ್ರೆ ಗವರ್ಮೆಂಟ್ ಪ್ರಾಜೆಕ್ಟ್ ರೀಸೆಂಟ್ ಆಗಿ ಇವಾಗ ಗವರ್ಮೆಂಟ್ ಪ್ರಾಜೆಕ್ಟ್ ನಮ್ಮ ಸಂಸ್ಥೆ ಮುಖಾಂತರ ನಡೆಸೋದಕ್ಕೆ ಪ್ಲಾನ್ ನಡೀತಾ ಇದೆ. ಸೊ ಅದ್ರ ಬಗ್ಗೆ ಗವರ್ಮೆಂಟ್ ಪ್ರಾಜೆಕ್ಟ್ ಬಂದಾಗ ನಿಮ್ಗೆ ಮಾಹಿತಿಯನ್ನ ಕೊಡಲಾಗುವುದು. ಹೇಗೆ ಕೊಡಲಾಗುವುದು ವಿಚಾರ ಮಾಡಿ ಸ್ನೇಹಿತರೆ. ನೀವೆಲ್ಲರೂ ಇವತ್ತು ಯಾವ ರೀತಿ ಬಂದು ಜಾಯಿನ್ ಆಗಿದ್ರು ಮೀಟಿಂಗ್ ಅಲ್ಲಿ, ಝೂಮ್ ಮೀಟಿಂಗ್ ಅಲ್ಲಿ ಯಾವ ರೀತಿ ಜಾಯಿನ್ ಆಗಿದ್ರು, ಡೈಲಿ ಜಾಯಿನ್ ಆಗೋದ್ರಿಂದ ಡೈಲಿ ಅಪ್ಡೇಟ್ಸ್ ಅನ್ನ ಇಲ್ಲಿ ಸಿಗುತ್ತೆ ನಿಮಗೆ. ಸೊ ಅದೊಂದು ಅವಕಾಶ ಇದೆ. ಸೊ ಲಾಸ್ಟ್ ಆಗಿ ನೋಡ್ಬೇಕಾದ್ರೆ ದ ಹ್ಯೂಮನ್ ರೈಟ್ಸ್ ಅಂಡ್ ಆಂಟಿ ಕರಪ್ಷನ್ ಮೆಂಬರ್ಶಿಪ್, ಇದ್ರದ್ದು ಬಹಳ ಮಹತ್ವ ಇದೆ ಸ್ನೇಹಿತರೆ. ಯಾವ ರೀತಿ ಅಂತಂದ್ರೆ, ನಮ್ಮ ಸಂಸ್ಥೆಗೆ ಸೇರಿದವರೆಲ್ಲರಿಗೂ ಒಂದು ಜವಾಬ್ದಾರಿಯುತ ಸ್ಥಾನವನ್ನ ಕೊಡ್ತಾರೆ. ಆ ಸ್ಥಾನದಲ್ಲಿದ್ದವರಿಗೆ ಇದು ದ ಹ್ಯೂಮನ್ ರೈಟ್ಸ್ ಅಂಡ್ ಆಂಟಿ ಕರಪ್ಷನ್ ಟೀಮ್ ಕಡೆಯಿಂದ ಒಂದು ಮೆಂಬರ್ಶಿಪ್ ಕಾರ್ಡ್ ಮಾಡಿಕೊಡ್ಲಾಗೋದು. ಜೊತೆಗೆ ನೀತಿ ಆಯೋಗ ಕಡೆಯಿಂದ ಕೂಡ ಒಂದು ಕಾರ್ಡ್ ಅನ್ನ, ಐಡೆಂಟಿ ಕಾರ್ಡ್ ಅನ್ನ ನಿಮ್ಗೆ ಮಾಡಿ ಪ್ರೊವೈಡ್ ಕೊಡ್ಲಾಗೋದು. ಯಾಕಂದ್ರೆ ಫೀಲ್ಡ್ ಅಲ್ಲಿ ಹೋಗ್ಬೇಕಾದ್ರೆ ನಿಮಗೆ ಯಾವ್ದೊಂದು ಐಡೆಂಟಿಫೈ ಇದ್ರೆ ಸೊ ನಿಮ್ಗೆ ಅದರದ್ದು ಬೆಲೆನೇ ಬೇರೆ ಸಿಗುತ್ತೆ ಸ್ನೇಹಿತರೆ. ಸೊ ನಾವ್ ಯಾವುದೇ ಗೌರ್ಮೆಂಟ್ ಆಫೀಷಿಯಲ್ ಹೋದಾಗ ಕೂಡ ಈ ಕಾರ್ಡ್ ಅನ್ನು ಇಟ್ಕೊಂಡು ಹೋದಾಗ ಅಲ್ಲಿ ನಿಮ್ಗೆ ಗೌರವ ಸಿಗ್ತಕ್ಕಂತ ಒಂದು ಅಲ್ಲಿ ಬೇರೆನೆ ಆಗುತ್ತೆ. ಎರಡನೇದು ಬೇಕಾದ್ರೆ ನಮ್ಮ ಸಂಸ್ಥೆ ಕಡೆಯಿಂದನೇ ದ ಹ್ಯೂಮನ್ ರೈಟ್ಸ್ ಅಂಡ್ ಆಂಟಿ ಕರಪ್ಷನ್ ಟೀಮ್ ಅಂತ ಹೇಳ್ಬಿಟ್ಟು ನ್ಯೂಸ್ ಚಾನೆಲ್ ಸ್ಟಾರ್ಟ್ ಮಾಡಿದ್ದಾರೆ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಮಂತ್ ಇಂದ ಪ್ರತಿಯೊಂದು ಜಿಲ್ಲೆಗೆ ಒಬ್ರು ನ್ಯೂಸ್ ರಿಪೋರ್ಟರ್ ಗಳನ್ನ ನಿಯುಕ್ತ ಮಾಡಲಾಗುತ್ತೆ, ಆಯ್ಕೆ ಮಾಡಲಾಗುತ್ತಿದೆ. ಯಾರಾದ್ರೂ ನಿಮ್ಮ ಸ್ನೇಹಿತರಲ್ಲಿ, ನಿಮ್ಮ ಟೀಮ್ ಅಲ್ಲಿ ಆಕ್ಟಿವ್ ಆಗಿ ನ್ಯೂಸ್ ರಿಪೋರ್ಟರ್ ಮಾಡೋದಕ್ಕೆ ರೆಡಿ ಇದ್ರೆ ಸೊ ಅವರಿಗೆ ಸಂಸ್ಥೆ ಕಡೆಯಿಂದ ಅವಕಾಶ ಇದೆ, ಬೆಳಿಬಹುದು ಸ್ನೇಹಿತರೆ. ಸೊ ಇಷ್ಟು ಫೆಸಿಲಿಟಿಗಳನ್ನ ನಮ್ಮ ಜೀವನ್ದಾನ್ ಸಂಸ್ಥೆಗೆ ಸೇರಿದವರಿಗೆಲ್ಲ ಸಿಗೋತಕ್ಕಂತ ಒಂದು ಫೆಸಿಲಿಟಿಗಳು. ನೆಕ್ಸ್ಟ್ ತಿಳ್ಕೊಳ್ಳೋಣ ಅಂದ್ರೆ ಒಂದೊಂದು ಯೋಜನೆ ಬಗ್ಗೆ ತಿಳ್ಕೊಳ್ಳೋಣ ಡೀಟೇಲ್ ಆಗಿ. ನೆಕ್ಸ್ಟ್ ಇಷ್ಟೆಲ್ಲ ಕ್ಲಿಯರ್ ಆಗಿರ್ಬೋದು ಅನ್ಕೋತೀನಿ. ನೋಡ್ತಾ ಇದ್ದೀರಾ ಜೀವನ್ದಾನ್ ಸುಕನ್ಯಾ ಯೋಜನೆ. ಸೊ ಈ ಯೋಜನೆಯ ಮೇನ್ ಉದ್ದೇಶ ಏನಂದ್ರೆ, ಪ್ರತಿಯೊಂದು ಹೆಣ್ಮಗುವಿಗೆ ನಮ್ಮ ಮಗಳಿದ್ದಾಳೆ ಅಂತಂದ್ರೆ ಅವಳಿಗೆ ದುಡ್ಡು ಕೊಟ್ಟು ಎಷ್ಟು ದಿವಸ ನಾವು ಬೆಳೆಸ್ಬೋದು, ಹೌದಾ? ದುಡ್ಡು ಕೊಡೋದ್ರಿಂದ ಖರ್ಚು ಮಾಡ್ಕೊಂಡೆ ಅದನ್ನ ಕಾಲ ಕಳೀತಾರೆ. ಸೊ ಹಾಗಾದ್ರೆ ಒಂದು ಹೆಣ್ಮಗು ಕೇಳ್ತಾಳೆ, ದುಡ್ಡು ಕೊಡೋದು ಬೇಡ, ನನಗೆ ಒಂದು ಉದ್ಯೋಗ ಕೊಡಿ, ನನಗೆ ಒಂದು ಜೀವನವನ್ನ ನಡೆಸೋದಕ್ಕೆ ದಾರಿ ಮಾಡಿಕೊಡಿ ಅಂತ ಕೇಳ್ತಾರೆ. ಸೊ ಆವಾಗ ನಮ್ಮ ಸಂಸ್ಥೆ ಅದನ್ನ ಮನದಲ್ಲಿಟ್ಕೊಂಡು ಮಹಿಳಾ ಸಶಕ್ತೀಕರಣ ಅದರ ಅಡಿಯಲ್ಲಿ ಈ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ ಸ್ನೇಹಿತರೆ. ಸುಕನ್ಯಾ ಯೋಜನೆ ಅಂದ ತಕ್ಷಣ ಗವರ್ಮೆಂಟ್ ನಲ್ಲಿ ಬರ್ತಕ್ಕಂತ ಯೋಜನೆ ಇದು ಒಂದೇ ಅಂತ ಅನ್ಕೋತಾರೆ. ಅದನ್ನೇ ಬೇರೆ, ಇದನ್ನೇ ಬೇರೆ. ಸುಕನ್ಯಾ ಅಂತಂದ್ರೆ ಅಲ್ಲಿ ಡಿಪಾಸಿಟ್ ಮಾಡ್ತಾ ಇರೋದು. ಪೋಸ್ಟ್ ಆಫೀಸ್ ಅಲ್ಲಿ ಆಗಿರ್ಬೋದು, ಬ್ಯಾಂಕ್ ಅಲ್ಲಿ ನೀವು ಡಿಪಾಸಿಟ್ ಮಾಡ್ತಾ ಹೋಗ್ತಾ ಉಳಿತಾಯ ಸೇವಿಂಗ್ಸ್ ಮಾಡ್ತೀರಾ. ಇಲ್ಲಿ ಸೇವಿಂಗ್ಸ್ ಮಾಡೋದೇನಿಲ್ಲ, ಒನ್ ಟೈಮ್ ಸೇರಿ ನಮ್ಮ ಸಂಸ್ಥೆಗೆ ಸೇರಿದಾಗ ನಮ್ಮ ಸಂಸ್ಥೆ ಕಡೆಯಿಂದ ಟೋಟಲ್ 21,000 ಬರುತ್ತೆ ಅಂತ ಇಲ್ಲಿ ನೋಡ್ತಾ ಇದ್ದೀರಿ. ಅದನ್ನ ಯಾವ ರೀತಿ ಬರುತ್ತೆ ಅಂದ್ರೆ, ನಮ್ಮ ಸಂಸ್ಥೆಗೆ ಸುಕನ್ಯಾ ಯೋಜನೆಯಡಿ ರಿಜಿಸ್ಟ್ರೇಷನ್ ಆಗ್ಬೇಕು ಅಂದ್ರೆ 2,100 ರೂಪಾಯಿ ಕೊಟ್ಟು ಒನ್ ಟೈಮ್ ಸದಸ್ಯತ್ವರಾಗುತ್ತೀರಾ. ಆದ ನಂತರ 2,100 ರೂಪಾಯಿ ನೆಕ್ಸ್ಟ್ ಮಂತ್ ಅಲ್ಲಿ ಅವ್ರ ವ್ಯಾಲೆಟ್ಗೆ ಬಂದು ಆಡ್ ಆಗುತ್ತೆ. ಯಾರ್ಯಾರಿಗೆ ಮಾಡಿಸ್ಬೋದು ಈ ಸುಕನ್ಯಾ ಯೋಜನೆ ಅಂತಂದ್ರೆ, 1 ವರ್ಷದ ಮಗುವಿಗೆ ಹಿಡ್ಕೊಂಡು 35 ವರ್ಷದ ಹೆಣ್ಮಗು, ಅವಳು ಅನ್ಮ್ಯಾರಿಡ್ ಹುಡುಗಿಗೆ ಮಾತ್ರ ಈ ಜೀವನ್ದಾನ್ ಸುಕನ್ಯಾ ಯೋಜನೆಯನ್ನ ಕೊಡಬಹುದು. ಸೊ 1 ವರ್ಷದಿಂದ 35 ವರ್ಷದ ಹೆಣ್ಮಗು. ಸೊ ಆಕ್ಟಿವೇಶನ್ ಆದ 1 ತಿಂಗಳ ನಂತರ, ಎಕ್ಸಾಕ್ಟ್ 30 ದಿವಸದ ನಂತರ ಅವ್ರ ವ್ಯಾಲೆಟ್ಗೆ 2,100 ಬರುತ್ತೆ. 10 ಟೈಮ್ಸ್ ಅಂತ ಹೇಳಿದ್ದಾರೆ. ಪ್ರತಿ ತಿಂಗಳನು ಅನ್ಬೋದು, 10 ಟೈಮ್ಸ್ ಅನ್ಬೋದು. ಯಾಕಂದ್ರೆ 10 ಟೈಮ್ಸ್ ಅಂದ್ರೇನೆ ಬೆಸ್ಟ್. ಕೆಲವೊಬ್ರು ಅಂತಾರೆ, ಸರ್ ನನ್ಗೆ 1 ತಿಂಗಳಾಯ್ತು ಬಂದಿದೆ ವ್ಯಾಲೆಟ್, ನಾನು ಯೂಸ್ ಮಾಡ್ಕೊಂಡಿಲ್ಲ, ಲ್ಯಾಪ್ಸ್ ಆಗುತ್ತಾ? 2ನೇ ತಿಂಗಳು ಬರೋದನ್ನ ಲ್ಯಾಪ್ಸ್ ಆಗುತ್ತಾ ಅಂತ ತಿಳ್ಕೊತಾರೆ. ಅದ್ರಲ್ಲಿ ಯಾವ ರೀತಿ ಸಂಶಯ ಇಲ್ಲ.
ಲ್ಯಾಪ್ಸ್ ಆಗಲ್ಲ ಸ್ನೇಹಿತರೆ. ನೀವು 1 ತಿಂಗಳು ಬಳಸಿಲ್ಲ, 2 ತಿಂಗಳು ಬಳಸಿಲ್ಲ ಅಂದಾಗ ಈ ತಿಂಗಳದ್ ಮಾತ್ರ ಮೈನಸ್ ಆದಾಗ್ಲೇ 2ನೇ ತಿಂಗಳದು ಆಡ್ ಆಗುತ್ತೆ. ನೀವು ಬಳಸಲಿಲ್ಲ ಅಂತಂದ್ರೆ 2ನೇ ತಿಂಗಳು ಬರಲ್ಲ, ಬರುತ್ತೆ. ಯಾವತ್ತು ನೀವು ಬಳಸಿರ್ತೀರೋ ಅದಾದ್ಮೇಲೆ ಇನ್ನೊಂದು 3ನೇ ದಿವಸಕ್ಕೆ ನೆಕ್ಸ್ಟ್ ವೀಕಲ್ಲೇ ಬಂದ್ಬಿಡುತ್ತೆ. ಯಾಕಂದ್ರೆ ಅದು ಆಲ್ರೆಡಿ ತಿಂಗಳ ಡೇಟನ್ನು ಆಗಿದ್ದಿರುತ್ತೆ. ಸೊ ಆವಾಗ ನೀವು 2ನೇ ಇನ್ಸ್ಟಾಲ್ಮೆಂಟ್ ಕೂಡ ಪಡ್ಕೋಬಹುದು ಅದೇ ವಾರದಲ್ಲಿ, ನೆಕ್ಸ್ಟ್ ವಾರದಲ್ಲಿ. ಅದನ್ನು ಕರೆಕ್ಟ್ ಆಗಿ ಬಳಸಿದ್ರ 2 ತಿಂಗಳು ಆಗಿತ್ತು ಅಂತಂದ್ರೆ ಮತ್ತೆ ಒಂದು ವಾರದಲ್ಲಿ 3ನೇ ಇನ್ಸ್ಟಾಲ್ಮೆಂಟ್ ಬರುತ್ತೆ. ಅಂದ್ರೆ 3 ತಿಂಗಳದು ಒಂದೇ ಸರಿ ಕಳಿಸಲ್ಲ, ನೀವು ಬಳಸ್ಕೊಂಡ ವಾರ ನೋಡ್ಕೊಂಡು ನೆಕ್ಸ್ಟ್ ವೀಕಲ್ಲೇ ಅದನ್ನ ನಿಮ್ಮ ವ್ಯಾಲೆಟ್ಗೆ ಕ್ರೆಡಿಟ್ ಮಾಡ್ತಾರೆ ಸ್ನೇಹಿತರೆ. ಇಲ್ಲಿ ಕರೆಕ್ಟ್ ಆಗಿ ತಿಳಿಸಿ ಇಡಬೇಕು. ನೀವು ಸದಸ್ಯರಾದ ನಂತರ ತಿಂಗಳ 2,100 ಬರ್ತಾ ಹೋಗುತ್ತೆ ಅಂತ ಹೇಳಿ ಮಾಡಿಸೋದು ಬೇಡ ಸ್ನೇಹಿತರೆ. ಇಲ್ಲಿ ಕರೆಕ್ಟ್ ಆಗಿ ಅರ್ಥ ಮಾಡಿಸಿ, ಏನಿದೆಯೋ ನಿಯಮ ಅದು ಹೇಳೋಣ. ಯಾಕಂದ್ರೆ ಸುಮ್ನೆ ಹೇಳಿ ಯಾರಿಗೂ ಮೋಸ ಆಗಿದೆ ಅಂತ ಯಾರ ಬಾಯಿಂದನೂ ಬರಬಾರ್ದು. ಬಟ್ ಮೋಸ ಅಂತೂ ಇಲ್ಲಿ ಆಗಲ್ಲ, ಬಟ್ ಅವ್ರು ಅನ್ಕೋತಾರೆ ಮೋಸ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಹಂಗ ಆಗೋದಕ್ಕೆ ಕಾರಣ ಏನು? ನಾವು ಮಾಹಿತಿ ಕೊರತೆ, ನಾವು ಕರೆಕ್ಟ್ ಆಗಿ ತಿಳಿಸಲ್ಲ ಅವ್ರಿಗೆ. ಏನಂದ್ರೆ ನೀವು ಜಾಯಿನ್ ಆಗಿ ತಿಂಗಳ ಬರುತ್ತೆ ಅದು ಅನ್ನೋದೇ ಬೇಡ. ಬರುತ್ತೆ, ಆದ್ರೆ ಬಂದಿದ್ದ ದುಡ್ಡನ್ನ ಯಾವ ರೀತಿ ತಗೋಬೇಕು? ನೀವು ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಒಬ್ರು ಸದಸ್ಯರನ್ನ ಸೇರಿಸ್ಬೇಕು. ಅಂದ್ರೆ ಕನ್ಯಾದಾನ್ ಕೆಳಗಡೆ ಕನ್ಯಾದಾನ್ ಮಾಡಂಗಿಲ್ಲ, ಸದಸ್ಯತ್ವ ಮೆಂಬರ್ಶಿಪ್ ಐಡಿಯನ್ನ ಮಾಡಿ ಸೊ ಅಲ್ಲಿಂದ ವ್ಯಾಲೆಟ್ ಅನ್ನ ತಗೋಬಹುದು. ಸೊ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅನ್ಸುತ್ತೆ. ಸೊ ಕನ್ಯಾದಾನ್ ಕೆಳಗಡೆ ಕನ್ಯಾದಾನ್ ಐಡಿ ಮಾಡಬಹುದು, ಇಬ್ಬರನ್ನು ಮಾತ್ರ ಸೇರಿಸಬಹುದು, ಅದು ವ್ಯಾಲೆಟ್ ಇಂದ ತಗೊಳಕ್ಕಾಗಲ್ಲ. ಸೊ ಕ್ಯಾಶ್ ಕಟ್ಟಿ ಅವರು ಸದಸ್ಯತ್ವ ಆಗ್ಬೇಕಾಗುತ್ತೆ. ಇಲ್ಲಿ ಬಂದಿರೋ ವ್ಯಾಲೆಟ್ ಅನ್ನ ಬರೀ ಮೆಂಬರ್ಶಿಪ್ ಐಡಿಗೆ ಮಾತ್ರ ಆಕ್ಟಿವೇಶನ್ ಆಗುತ್ತೆ ಸ್ನೇಹಿತರೆ. ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ, ಯಾಕಂದ್ರೆ ಇರೋದನ್ನ ಕ್ಲಿಯರ್ ಆಗಿ ಅರ್ಥ ಮಾಡಿಸಿ ಅವ್ರು ತಿಳ್ಕೊಂಡ್ರು ಅಂದ್ರೆ ಮಾಡೋದಕ್ಕೆ ಪ್ರಯತ್ನ ಪಟ್ಟೇ ಪಡ್ತಾರೆ. ಒಂದೇ ಒಂದು ತಪ್ಪು ಮಾಹಿತಿಯಿಂದ ಅವರು ಡಿಮೋಟಿವೇಶನ್ ಆಗೋದು ಗ್ಯಾರಂಟಿ. ಹಂಗಾಗಿ ಯೋಜನೆ ಬಗ್ಗೆ ಕರೆಕ್ಟ್ ಆಗಿ ತಿಳಿಸಿ ಹೇಳೋಣ, ಕರೆಕ್ಟ್ ಆಗಿ ನಾವು ಮುಂದುವರ್ಸ್ಕೊಂಡು ಹೋಗೋಣ. ಸೊ ನೆಕ್ಸ್ಟ್ ವಿಚಾರ ತಿಳ್ಕೊಳ್ಳೋಣ. ಸೊ ಇದೆಲ್ಲಾನು ಮಾಡ್ಬೇಕು ಅಂತಂದ್ರೆ ಸೊ ಆ ಹುಡುಗಿದು, ಆ ಕನ್ಯಾದು JDGP ಆಗಿರ್ಬೇಕು, 2ನೇದು KYC ಕಂಪ್ಲೀಟ್ ಆಗಿರ್ಬೇಕು, ಸೊ 3ನೇದು ಸೊ ಅವರ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಆಗಿರ್ಬೇಕು. ಏನ್ ಬೇಕು ಅದು ಅವರಿಗೆ ಬರ್ತ್ ಸರ್ಟಿಫಿಕೇಟ್, ಅಂಡ್ ಅದು ಇಲ್ಲ ಅಂತಂದ್ರೆ 10th ಆಗಿದೆ ಅಂದ್ರೆ 10th ಮಾರ್ಕ್ಸ್ ಕಾರ್ಡ್, ಒರಿಜಿನಲ್ ಫೋಟೋನ ಹೊಡೆದು ಅವ್ರ ID-ನಲ್ಲಿ ಅಪ್ಲೋಡ್ ಮಾಡಿದ್ರೆ ಸಾಕು, ಅಪ್ರೂವಲ್ ಆಗುತ್ತೆ. ಸೊ ಅದನ್ನ ಲೀಡರ್ ಆದವರು ಕರೆಕ್ಟ್ ಆಗಿ ಮಾಡ್ಕೊಂಡು ಹೋದ್ರೆ ಎಲ್ರಿಗೂ ಯಾವುದೇ ಸಮಸ್ಯೆ ಬರಲ್ಲ. ತಾವು ನೋಡ್ತಾ ಇದ್ದೀರಿ ಎಮರ್ಜೆನ್ಸಿ ಡೊನೇಷನ್ ನಮ್ಮ ಸಂಸ್ಥೆಗೆ ಇದು ಮೇನ್ ಬ್ಯಾಕ್ ಬೋನ್. ಯಾಕಂದ್ರೆ ಸಂಸ್ಥೆಗೆ ಯಾರೇ ಸೇರಿದ್ರು ಪ್ರತಿಯೊಬ್ರು ಈ ಒಂದು ಎಮರ್ಜೆನ್ಸಿ ಡೊನೇಷನ್ ಪಡ್ಕೊಳ್ತಾರೆ. ಯಾಕಂದ್ರೆ ಜೀವನದಲ್ಲಿ 1 ಟೈಮ್ ನೀವೇನ್ ದಾನ ಕೊಟ್ಟು ಸೇರ್ತಿರೋ, ನಮ್ಮ ಸಂಸ್ಥೆ ಕಡೆಯಿಂದನೂ 1 ಟೈಮ್ ದಾನ ಕೊಡೋದು ಗ್ಯಾರಂಟಿ. ಹಾಗಾಗಿ ಯಾರು ಸೇರ್ತಾರೋ ಸೇರಿದ್ದು ಒಂದು 3 ತಿಂಗಳ ನಂತರ, 1 ವರ್ಷದ ಒಳಗಡೆ ಏನಾದ್ರೂ ಆಪತ್ಕಾಲೀನ ಘಟನಾ ಅಂದ್ರೆ ಎಮರ್ಜೆನ್ಸಿ ಬಂದ್ರೆ, ಎಮರ್ಜೆನ್ಸಿನಲ್ಲಿ ಏನೇನಿದೆ ಅಂತ ತಿಳ್ಕೊಳ್ಳೋಣವಾ? ಸೊ ಒಂದು ಹಾರ್ಟ್ ಡಿಸೀಜು, ಲಿವರ್ ಅಂಡ್ ಲಂಗ್ಸ್ ಟ್ರಾನ್ಸ್ಪ್ಲಾಂಟ್, ಆಮೇಲೆ ಬ್ರೈನ್ ಹ್ಯಾಮ್ರೇಜು, ಮೇಜರ್ ಆಕ್ಸಿಡೆಂಟ್, ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ, ಜೊತೆಗೆ ಹೈಯರ್ ಎಜುಕೇಶನ್, ಬ್ಯಾಂಕ್ ಕರಪ್ಟ್. ಸೊ ನೀವು 3 ಚಿತ್ರಗಳನ್ನ ನೋಡ್ತಾ ಇದ್ರಿ ಸ್ನೇಹಿತರೆ. ಈ 3 ಪಡ್ಕೊಳ್ಳಿಕ್ಕಾಗಲ್ಲ, 3ರಲ್ಲಿ ಯಾವ್ದಾದ್ರು ಒಂದು ಕ್ಲಿಯರ್ ಆಗಿದೆ. ಯಾಕಂದ್ರೆ ಹೇಳ್ಬೇಕಾದ್ರೆ ಕೆಲವೊಂದು ಲೀಡರ್ಸ್ ಹಿಂಗ್ ಹೇಳ್ತಾರಂದ್ರೆ, ನೀವು ಸೇರಿದ ನಂತರ ಇದು ಸಿಗುತ್ತೆ, ಇದು ಸಿಗುತ್ತೆ, ಇದು ಸಿಗುತ್ತೆ. ಅದು ಸಿಗಲ್ಲ ಸ್ನೇಹಿತರೆ. ಒಂದೇ ಒಂದು ಪಡ್ಕೋಬಹುದು. ಅದು ನಿಮಗೆ ಬಹಳ ಜರೂರಿ ಅಂದ್ರೆ ನನಗೆ ಯಾರು ಸಹಾಯಕ್ಕಿಲ್ಲ, ನನ್ನ ಸಂಸ್ಥೆಗೆ ನಾನು ಕೇಳ್ಬೇಕಾಗುತ್ತೆ ಅಂತ ಒಂದು ಪರಿಸ್ಥಿತಿ ಬಂದಾಗ ಮಾತ್ರ ನೀವು ಅಪ್ಲೈ ಮಾಡಿ. ಆದಷ್ಟು ಬೇಗ ಸೇರಿ ಬೇಗನೆ ಪಡ್ಕೊಂಡ್ರೆ 15,000ಕ್ಕೆ ಸೀಮಿತ. ಒಂದ್ ವೇಳೆ ಲೇಟ್ ಆಗಿ ನೀವು ಅದನ್ನ ಅಪ್ಲೈ ಮಾಡಿದ್ರಿ, ಬರಬಾರ್ದು, ಎಮರ್ಜೆನ್ಸಿ ಯಾರಿಗೂ ಬರಬಾರ್ದು ದೇವರ ದಯಿಂದ, ಬಟ್ ಬಂದ್ರೆ ನಮ್ಗೆ ಸಂಸ್ಥೆ ಬೆನ್ನೆಲುಬಾಗಿ ನಿಂತಿದೆ. ಹಾಗಾಗಿ ಯಾರು ಸೊ ಭಯ ಪಡೋದಿಲ್ಲ, ಯಾರು ಇದ್ರ ಬಗ್ಗೆ ಟೆನ್ಷನ್ ಅಲ್ಲಿ ಇರೋದು ಬೇಡ. ಸೊ ಹಾಗಾದ್ರೆ 1 ವರ್ಷದ ನಂತರ ನೀವು ಜಾಸ್ತಿನೂ ಅಮೌಂಟ್ ಪಡ್ಕೊಳ್ಳೋ ಚಾನ್ಸಸ್ ಇದೆ. ಯಾವ ರೀತಿ ಅಂತಂದ್ರೆ, ನೀವು 1 ವರ್ಷ ಆಯ್ತು ಸೇರಿ ಸಂಸ್ಥೆಗೆ, 1 ವರ್ಷದಲ್ಲಿ ನೀವು ಕೂಡ ಯಾರಿಗಾದ್ರೂ ದಾನ ಮಾಡಿರ್ತೀರಲ್ಲ ಸಂಸ್ಥೆನಲ್ಲಿ, ಪ್ಲಾಟ್ಫಾರ್ಮ್ ಅಲ್ಲಿ ಬಂದಿರೋ ಡೊನೇಷನ್ಗೆ 10 ರೂಪಾಯಿನ ಯಾರ್ಯಾರು ಡೊನೇಷನ್ ಮಾಡಿರ್ತಾರೋ ಅಷ್ಟು ಇದರಲ್ಲಿ ಒಟ್ಟಾಗಿ ಟೋಟಲ್ ಆಗಿರುತ್ತೆ ನಿಮ್ಮ ID ನಂಬರ್ ಅಲ್ಲಿ. ಅಲ್ಲಿಂದ ನೀವು ಎಷ್ಟು ಡೊನೇಷನ್ ಕೊಟ್ಟಿದ್ರು ಅಷ್ಟಕ್ಕೆ 100 ಟೈಮ್ಸ್
ಅಂದ್ರೆ 100 ಪಟ್ಟು ನೀವು ಇಲ್ಲಿ ನಿಮ್ಗೆ ಯಾವ್ದಾದ್ರು ಪರಿಸ್ಥಿತಿ ಅಂತ ಬಂದ್ರೆ ನೀವು 100 ಟೈಮ್ಸ್ ಪಡ್ಕೊಳ್ಳಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಸೊ ಈ 3ರಲ್ಲಿ ಯಾವ್ದು? ಎಮರ್ಜೆನ್ಸಿ ಹಾಸ್ಪಿಟಲ್, ಜೊತೆಗೆ ರೈತರಿಗೂ ಬರ್ಬೋದು, ಹೇಳಕ್ಕಾಗಲ್ಲ. ಸೊ ಏನು ಬಂದಿಲ್ಲ ಅಂತಂದ್ರೆ ಎಮರ್ಜೆನ್ಸಿನಲ್ಲಿ ನಿಮ್ಮ ಮಗಳು ಅಥವಾ ಮಗ ಯಾರು ಹೈಯರ್ ಎಜುಕೇಶನ್ಗೆ ಟ್ರೈ ಮಾಡ್ತಾ ಇದ್ದಾರೆ, MBBS ಆಗಿರ್ಬೋದು, IAS, IPS, ಸೈಂಟಿಸ್ಟ್, ಈ ತರ ಹೈಯರ್ ಎಜುಕೇಶನ್ಗೆ ಎಲಿಜಿಬಲ್ ಆಗಿದ್ದಾರೆ. ನಮ್ಮ ಸಂಸ್ಥೆಗೆ ಸೇರಿದ್ದು 3 ತಿಂಗಳ ನಂತರ ಯಾರು ನಿಮ್ಮ ಮಗಳು ಯಾರಾದ್ರೂ ಅಪ್ಲೈ ಮಾಡಿ ಕ್ವಾಲಿಫೈ ಆಗಿದ್ದಾರೆ ಅಂದ್ರೆ ಆವಾಗ ನಮ್ಮ ಸಂಸ್ಥೆಗೆ ನೀವು ಡೊನೇಷನ್ ಅನ್ನ ಕೇಳಬಹುದು. ಸಂಸ್ಥೆ ಅದರ ಮಟ್ಟದಲ್ಲಿ ನಿಮ್ಗೆ ಸಹಾಯವನ್ನ ಕೊಡುತ್ತೆ ಸ್ನೇಹಿತರೆ. ಎಜುಕೇಶನ್ ಆಗೋದಕ್ಕೆ ಏನ್ ಬೇಕೋ ಅದು ಗೊತ್ತವರಿಗೆ, ಯಾವ ಡಿಗ್ರಿಗೆ ಯಾವ ಕೋರ್ಸಿಗೆ ಏನ್ ಬೇಕು ಅನ್ನೋದನ್ನ ಅಲ್ಲಿ ಎಕ್ಸ್ಪರ್ಟ್ ಟೀಮ್ ಇದೆ, ಅವರೆಲ್ಲರೂ ವಿಚಾರ ಮಾಡಿ ನಮ್ಗೆ ಪರಿಹಾರನ ಕೊಡಿಸ್ತಾರೆ. ಸೊ ಹಾಗಾದ್ರೆ ಎಮರ್ಜೆನ್ಸಿ ಡೊನೇಷನ್ ಬಗ್ಗೆ ಕ್ಲಿಯರ್ ಆಗಿ ತಿಳ್ಕೊಂಡಿದ್ರಿ ಅಂತ ಅನ್ಕೋತೀವಿ. ಸೊ ಹಾಗಾದ್ರೆ ನೆಕ್ಸ್ಟ್ ವಿಷಯ ಬಗ್ಗೆ ತಿಳ್ಕೊಳ್ಳೋಣ. ರಮೇಶ್ ಜಿ, ನನ್ನ ವಾಯ್ಸ್ ಏನಾದ್ರು ಬ್ರೇಕ್ ಆಗ್ತಾ ಇದೆಯಾ? ಆದ್ರೆ ತಿಳಿಸಿ ದಯಮಾಡಿ. ಎಲ್ಲ ಕ್ಲಿಯರ್ ಇದೆಯಾ? ಓಕೆ ಓಕೆ. ಸೊ ಜೀವನ್ ಫ್ಯಾಮಿಲಿ ವೆರಿಫಿಕೇಶನ್ ನಾನು ಆವಾಗಲೇ ಹೇಳಿದೆ, ವರ್ಕಿಂಗ್ ಇನ್ಕಮ್, ಇದೆಲ್ಲ ಯೋಜನೆಗಳಿದೆ ಅಂತ ನೀವು ಯಾರಿಗಾದ್ರೂ ಹೇಳ್ತೀರಾ, ಯಾರಿಗಾದ್ರೂ ನೀವು ಇದನ್ನ ಪ್ರಮೋಟ್ ಮಾಡಿದ್ರಿ ಅಂತಂದ್ರೆ ಸೊ ನಿಮ್ಗೆ ಲಾಭ ಕೊಡೋದು ನಮ್ಮ ಸಂಸ್ಥೆಯ ಒಂದು ಸಿಸ್ಟಮ್ ಅಲ್ಲಿ ಅದನ್ನ ಅಳವಡಿಕೆ ಮಾಡಿದ್ದಾರೆ. ಸ್ನೇಹಿತರೆ, ಯಾರು ಇದನ್ನ ಚೈನ್ ಸಿಸ್ಟಮ್, ಚೈನ್ ಲಿಂಕ್ ಅಂತ ಯಾರು ಅಪಾರ್ಥ ಮಾಡ್ಕೋಬೇಡಿ. ಚೈನ್ ಲಿಂಕ್ ತರ ನಾವ್ ಹೇಳಕ್ ಹೋದ್ರೆ ಪ್ರತಿಯೊಬ್ರು ಇಂಥದ್ದು ಬಹಳ ಬಂದಿದ್ವೆ, ಬಹಳ ಹೋಗಿದಾವೆ, ನಾವು ದುಡ್ಡನ್ನ ಬಹಳಷ್ಟು ಕಳ್ಕೊಂಡಿದೀವಿ ಅಂತ ಸುಮಾರು ಜನ ಅಂತಾರೆ ಸ್ನೇಹಿತರೆ. ಸೊ ಇಲ್ಲಿ ಅದನ್ನ ಬಿಡಿಸಿ ಹೇಳ್ಬೇಕು, ಅಲ್ಲಿರೋದೇ ಬೇರೆ, ಇಲ್ಲಿರೋದೇ ಬೇರೆ. ಇಲ್ಲಿ ಪ್ಯೂರ್ ಆಗಿ NGO, ಇದು ಟ್ರಸ್ಟ್ ಫೌಂಡೇಶನ್. ಇಲ್ಲಿ ಯಾವುದೇ ತರ ಮೋಸ ಇಲ್ಲ, ಯಾವುದೇ ತರ ನಿಮ್ಮಿಂದ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತಾ ಇಲ್ಲ. ನೀವು ನಿಮ್ಮನ್ನ ಸೇರಿಸ್ಬಿಟ್ಟು ನಾಳೆ ಇದನ್ನ ನಮ್ ಕಡೆ ಈ ಪ್ರಾಡಕ್ಟ್ ರೆಡಿ ಆಗಿ ಇದನ್ನ ಮಾರ್ಕೊಂಡ್ ಬನ್ನಿ ಅಂತಾನು ಹೇಳ್ತಾ ಇಲ್ಲ. ಸೇಲ್ಸ್ ಮ್ಯಾನ್ ಕೆಲಸನೂ ಮಾಡೋದಿಲ್ಲ, ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಕೈ ಸುಟ್ಕೊಳ್ಳೋದಿಲ್ಲ ಸ್ನೇಹಿತರೆ. ಇಲ್ಲಿ ನೀವು ಸಂಸ್ಥೆಗೆ ಸೇರಿದ್ರ, ಇಲ್ಲಿ ನಿಮ್ಗೆ ಕೆಲವೊಂದು ಅವಕಾಶಗಳಿದಾವೆ, ಯೋಜನೆಗಳಿದಾವೆ. ಆ ಯೋಜನೆಗಳ ಬಗ್ಗೆ ನೀವು 4 ಜನಕ್ಕೆ ಹೇಳಬೇಕು ಅನ್ನೋ ಉದ್ದೇಶಕ್ಕೆ, ಅಂದ್ರೆ ನಮ್ಮ ಸಂಸ್ಥೆಯ ಯೋಜನೆಗಳು ನಮ್ಮ ಸಂಸ್ಥೆ ಎಲ್ಲಾರ ಮನೆಗೆ, ಅಂದ್ರೆ ಪ್ರತಿಯೊಂದು ಮನೆಗೆ ಮುಟ್ಟಬೇಕು ಅನ್ನೋ ಉದ್ದೇಶದ ಮೇಲೆ ಆ ಸಿಸ್ಟಮ್ ಅನ್ನ ಅಳವಡಿಕೆ ಮಾಡಿದ್ದಾರೆ ಸ್ನೇಹಿತರೆ. ಇದಕ್ಕಂತಾನೆ ಬಹಳ ಅಬ್ಜೆಕ್ಷನ್ಸ್ ಬಂದಿದ್ವು, ಇದು ಚೈನ್ ಲಿಂಕ್ ಅದು ಅಂತ. ಸೊ ನಮ್ಮ ಸಂಸ್ಥೆಗೆ ಅದ್ರ ಬಗ್ಗೆನೂ ಆ ತರ ಕೆಲಸ ಮಾಡೋದಕ್ಕೂ ಸಂಸ್ಥೆಗೆ ಲೀಗಲ್ ಡಾಕ್ಯುಮೆಂಟ್ಸ್ ಇದೆ ಸ್ನೇಹಿತರೆ. ಸೊ ಅದ್ರಲ್ಲಿ ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ. ಪ್ಯೂರ್ ಆಗಿ ಇದು ನಮ್ಮ ಯೋಜನೆಗಳನ್ನ ಜನರೊಟ್ಟಿಗೆ, ಜನರ ಮನೆ ಬಾಗಿಲಿಗೆ ಮುಟ್ಸೋದಕ್ಕೆ ಇದು ಒಂದು ಸಿಸ್ಟಮ್ ಅನ್ನ ಅಳವಡಿಕೆ ಮಾಡಿದ್ವಿ, ಚೈನ್ ಲಿಂಕ್ ಸಿಸ್ಟಮ್ ಅನ್ನ ಅಂತ ಹೇಳಿ ನಾವು ಅದನ್ನ ಮುಂದುವರಿಸಬಹುದು. ಸೊ ಹಾಗಾದ್ರೆ ಇಲ್ಲಿ ನಮ್ಮ ಸಂಸ್ಥೆನಲ್ಲಿ ಸೇರಿದ ನಂತರ ನಮ್ಗೆ ಇನ್ಕಮ್ ಯಾವ ತರ ಬರುತ್ತೆ ಅಂತ ನಿಮ್ಮ ಅಪ್ಲೈನ್ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿ. ಎಷ್ಟು ನಾನು ಯಾವ ರೀತಿ ಇನ್ಕಮ್ ಬರುತ್ತೆ ಅದನ್ನ ಡಯಾಗ್ರಾಮ್ ಹಾಕಿ ಅದ್ರ ಮುಖಾಂತರ ತಿಳಿಸಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಅಲ್ಲಿ ರೆಫರಲ್ ಇನ್ಕಮ್ ಅಂತ 10 ಲೆವೆಲ್ ಇದೆ, ಅದ್ರ ಬಗ್ಗೆ ನಾವು ಆಮೇಲೆ ತಿಳಿಸ್ತೀವಿ. ಪೇರ್ ಮ್ಯಾಚಿಂಗ್ ಅಂತ ಇದೆ. ಸೊ ಮ್ಯಾಚಿಂಗ್ ಇನ್ಕಮ್ ಅಂತ 300 ರೂಪಾಯಿ ಇದೆ. ನೀವು ಇವತ್ತು ಸೇರಿದ್ರ ನಾಳೆ ಅನ್ನಷ್ಟರೊಳಗಡೆ ನೀವು ರೈಟ್ ಅಲ್ಲಿ ಒಬ್ರಿ, ಲೆಫ್ಟ್ ಅಲ್ಲಿ ಇಬ್ಬರಿಗೆ ಸೇರಿಸಿದ್ರೆ ನೀವು ಒಂದು ಪೇರ್ ಮ್ಯಾಚಿಂಗಿಗೆ ಕ್ವಾಲಿಫೈ ಆಗ್ತೀರಾ. ಜೊತೆಗೆ ಲೆವೆಲ್ ಇನ್ಕಮ್ ಅಲ್ಲಿ ಕೂಡ ನೀವು ಆಡ್ ಆಗ್ತೀರಾ. ಲೆವೆಲ್ ಅಂದ್ರೆ ಈ 3 ಜನ ನಿಮ್ಮ ಮೊದಲನೇ ಲೆವೆಲ್, ನೀವೇ ಡೈರೆಕ್ಟ್ ರೆಫರಲ್ ಮಾಡಿದ್ರ ಅಂದ್ರೆ ಮೊದಲನೇ ಲೆವೆಲ್ ಅಲ್ಲಿ ಸಿಗ್ತಾ ಇರೋದು 300 ರೂಪಾಯಿ ಒಬ್ಬರಿಂದ. ಸೊ 3 ಜನ ಅಂದ್ರೆ 900 ಪ್ಲಸ್ ಒಂದು ಪೇರ್ ಮ್ಯಾಚಿಂಗ್ 1200 ರೂಪಾಯಿ ಲಾಭ ಬಂತಲ್ಲ 3 ಜನಕ್ಕೆ ಸೇರಿಸಿದ್ರಿಂದ. ಇದೇ ರೀತಿ ಮಲ್ಟಿಪಲ್ ಮಾಡ್ಕೊಂಡು ಹೋದ್ರೆ ಎಲ್ರು ಪ್ರತಿ ದಿವಸನು ಮಿನಿಮಮ್ ಏನಿಲ್ಲ ಅಂದ್ರೂ ಇಲ್ಲಿ ಕ್ಯಾಪಿಂಗ್ ಅಂತ ಇಟ್ಟಿದ್ದಾರೆ. ಸೊ 6000 ಪರ್ ಡೇ ಗಳಿಸ್ತಕ್ಕಂತ ಒಂದು ಪ್ಲಾಟ್ಫಾರ್ಮ್ ಅಪರ್ಚುನಿಟಿ. ಸೊ ಇದನ್ನ ನಾನೇ ಮಾಡಬೇಕು ಅಂತ ಏನಿಲ್ಲ, ನಿಮ್ಮ ಡೌನ್ಲೈನ್ ಅವ್ರು ಯಾರೇ ಕೆಲಸ ಮಾಡಿದ್ರು ಒಂದು ಪೇರ್ ಮ್ಯಾಚ್ ಆದ್ರೆ ಅಲ್ಲಿ 300 ರೂಪಾಯಿ ನಿಮ್ಗೆ ಕೌಂಟ್ ಆಗುತ್ತೆ. ಅದನ್ನ ಒಂದು ದಿವಸಕ್ಕೆ ಸೀಲಿಂಗ್ ಅಂತ ಮಾಡಿದರೆ 6000, ಅಂದ್ರೆ 20 ಪೇರನ್ನ ಮ್ಯಾಚ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಲೆವೆಲ್ ರೆಫರಲ್ ಇನ್ಕಮ್ ಅನ್ನ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಮೊದಲನೇ ಲೆವೆಲ್ ಇಂದ 10ನೇ ಲೆವೆಲ್ ವರೆಗೆ ಇನ್ಕಮ್ ಇದೆ ಸ್ನೇಹಿತರೆ. ಮೊದಲನೇ ಲೆವೆಲ್ ಅಂದ್ರೆ 1ನೇ ಲೆವೆಲ್ ಒಂದು ಐಡಿಯಿಂದ 300 ರೂಪಾಯಿ. ಒಟ್ಟು 10 ಮೆಂಬರ್ ನೀವು ಡೈರೆಕ್ಟ್ ರೆಫರಲ್ ಮಾಡಿದೀರಾ, ರೈಟ್ ಅಲ್ಲಿ ಮಾಡಿದ್ರು ಲೆಫ್ಟ್ ಅಲ್ಲಿ ಮಾಡಿದ್ರು ಗೊತ್ತಿಲ್ಲ,
ಒಂದೇ ಸೈಡ್ ಮಾಡಿದ್ರು ನಿಮ್ಗೆ ಇಲ್ಲಿ ಇನ್ಕಮ್ ರಿಲೀಸ್ ಆಗುತ್ತೆ. ರೆಫರಲ್ ಇನ್ಕಮ್ ಇದ್ರಲ್ಲಿ ಯಾವುದೇ ತರ ಡೌಟ್ ಇಲ್ಲ. ಸೊ ಹಾಗಾದ್ರೆ ನೀವು 10 ಜನಕ್ಕೆ ಸೇರಿಸಿದ್ರ ಮೊದಲನೇ ಹಂತದಲ್ಲಿ 3,000 ಸಿಗುತ್ತೆ. ಎರಡನೇ ಹಂತದಲ್ಲಿ ನೀವೇನೂ ಕೆಲಸ ಮಾಡಿಲ್ಲ, ನಿಮ್ಮ ಡೌನ್ಲೈನ್ ನಲ್ಲಿ ಇರ್ತಕ್ಕಂಥ 10 ಜನ ಹೋಗಿ 10 ಜನಕ್ಕೆ ಸೇರಿಸಿದ್ದಾರೆ ಅಂತ ಇಟ್ಕೊಳ್ಳಿ. ಆವಾಗ ನಿಮ್ ಇನ್ಕಮು ಒಂದ್ ಐಡಿಯಿಂದ 100 ರೂಪೀಸ್ ಆಗುತ್ತೆ ನಿಮ್ಗೆ. ಸೊ ಅದು 100 ಜನ ಅಂದ್ರೆ ಎಷ್ಟಾಯ್ತು? 10,000 ಇನ್ಕಮ್. ಹಾಗಾದ್ರೆ ನಿಮ್ಮ ಡೌನ್ಲೈನ್ ಅಲ್ಲಿ ಇರೋರಿಗೂ ಇನ್ಕಮ್ ಬರ್ಬೇಕಲ್ವಾ? ಅವ್ರಿಗೂ 300 ರೂಪಾಯಿ ಕ್ಯಾಲ್ಕುಲೇಷನ್ ಇಂದ ರೆಫರಲ್ ಇನ್ಕಮ್ ಅವ್ರಿಗೆ ಸಿಕ್ಕಿದ್ಮೇಲೆ ನಿಮ್ಗೂ ನಿಮ್ಮ ಅಪ್ಲೈನ್ ನಿಮ್ಗೂ ಸಿಗುತ್ತೆ. ನಿಮ್ಮ ಅಪ್ಲೈನ್ ಇನ್ನೊಬ್ರು ಇದ್ದಾರೆ ಅಂದ್ರೆ ಅವರಿಗೂ 50 ರೂಪಾಯಿ ಸಿಗುತ್ತೆ. 4ನೇ ಹಂತದಲ್ಲಿ ಯಾರು ಇದ್ದಾರೆ ಅಂದ್ರೆ 40 ರೂಪಾಯಿ. ಅದಕ್ಕಿಂತ ಮೇಲೆ ಯಾರಿದ್ದಾರೆ ಅಂದ್ರೆ 30, 20, 10 ಈ ತರ 1 ರೂಪಾಯಿ. ಅಂದ್ರೆ ಲಾಸ್ಟ್ 10ನೇ ಲೆವೆಲ್ಗೆ 10ನೇ ಸ್ಟೇಜ್ ಅಲ್ಲಿ ಯಾರೋ ಇದ್ದಾರೆ ನಿಮ್ಮ ಅಪ್ಲೈನ್ ಅಥವಾ ಇದು ಅಂದ್ರೆ ಅವರಿಗೂ ಕೂಡ 1 ರೂಪಾಯಿ ಕ್ಯಾಲ್ಕುಲೇಷನ್ ಮೇಲೆ ಇನ್ಕಮ್ ಅನ್ನ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಸ್ನೇಹಿತರೆ. ಇದು ಸಿಂಗಲ್ ಲೈನ್ ಹೋದ್ರೂ ಸಿಗ್ತಕ್ಕಂತಹ ಇನ್ಕಮ್. ಇದನ್ನ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಸೊ ಈ ತರ ಇನ್ಕಮ್ ಬೇರೆ ಯಾವ ಸಿಸ್ಟಮ್ ಅಲ್ಲೂ ಇಲ್ಲ ಸ್ನೇಹಿತರೆ. ಇದರ ಸರಿಯಾಗಿ ಯೂಸ್ ಮಾಡ್ಕೊಂಡ್ರೆ ಇಲ್ಲಿ ತಾವು ನೋಡ್ತಾ ಇದ್ದೀರಾ ಎಷ್ಟು ಜೀರೋ ಇದಾವೆ ನೋಡಿ ಕೌಂಟ್ ಮಾಡೋಕೆ ಆಗಲ್ಲ. ಅಷ್ಟು ಇನ್ಕಮ್ ಪಡ್ಕೋಬಹುದು ಖಂಡಿತವಾಗಿಯೂ. ನಮ್ಮ ಸಂಸ್ಥೆ ಒಂದು ತುಂಬಾ ಚೆನ್ನಾಗಿ ಇಷ್ಟ ಆಗಿರೋದು ಏನಂದ್ರೆ ಸರ್ವಿಸ್. ಬೆಳಿಗ್ಗೆಯಿಂದ ಸಂಜೆ 11ವರೆಗೆ, ರಾತ್ರಿ 11ವರೆ ತನಕ ಎಷ್ಟೇ ನಾವು ಜಾಯಿನ್ ಮಾಡ್ತೀವಿ, ನಾವು ಮಾಡ್ತೀವಿ, ನಮ್ಮ ಡೌನ್ಲೈನರ್ ಯಾರ್ಯಾರೋ ಮಾಡ್ತಾರೆ. ಸೊ ಬೆಳಿಗ್ಗೆ ಎದ್ದು ನೋಡಿದ ತಕ್ಷಣ ವ್ಯಾಲೆಟ್ ಅಲ್ಲಿ ಎಲ್ಲಾ ತರದ ಇನ್ಕಮ್ ಅನ್ನ ಒಂದು ಆಡ್ ಆಗುತ್ತೆ. ಲೆವೆಲ್ ಇನ್ಕಮ್ ಸಪರೇಟ್, ಪೇರ್ ಮ್ಯಾಚಿಂಗ್ ಸಪರೇಟ್ ಅಂತ ಕಾಣಿಸುತ್ತೆ, ಡಿಸ್ಪ್ಲೇ ಆಗುತ್ತೆ. ಅದನ್ನ ಮೇನ್ ವ್ಯಾಲೆಟ್ ಅಲ್ಲಿ ಬಂದು ಅಮೌಂಟ್ ಅನ್ನ ಆಡ್ ಆಗುತ್ತೆ, ನಮ್ಮ ಇನ್ಕಮ್ ಅನ್ನ ಶೋ ಆಗುತ್ತೆ. ಆ ಇನ್ಕಮ್ ಅನ್ನ ತಗೊಳ್ಬೇಕು ಅಂತಂದ್ರೆ ತಾವು ಒಂದ್ಸರಿ ಡೊನೇಷನ್ ಮಾಡಲೇಬೇಕು. ಸೊ ಈ ತರ ಸಿಸ್ಟಮ್ ಇರೋದ್ರಿಂದ ಎಲ್ರಿಗೂ ಹೆಲ್ಪ್ ಸಿಗ್ತಾ ಇದೆ ಸ್ನೇಹಿತರೆ ನಮ್ಮ ಸಿಸ್ಟಮ್ ಮುಖಾಂತರ. ಸೊ ಹಾಗಾದ್ರೆ ಲೆವೆಲ್ ಇನ್ಕಮ್ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ತಿಳ್ಕೊಳ್ಳೋಣ. ಜಾಸ್ತಿ ಜನ ಇದ್ರೆ ಮೀಟಿಂಗ್ ಅಲ್ಲಿ ಅಟೆಂಡ್ ಆದ್ರೆ ನಮಗೂ ಹೇಳಕ್ಕೂ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಸ್ನೇಹಿತರೆ. ಹಾಗಾಗಿ ನಾಳೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನ ಸಭೆಗೆ ಅಟೆಂಡ್ ಮಾಡಿಸಿ ದಯಮಾಡಿ. ಯಾಕಂದ್ರೆ ನೀವು ಹೇಳೋದು ಮೀಟಿಂಗ್ ಅಲ್ಲಿ ಕೇಳಿರೋದಕ್ಕೂ ಸ್ವಲ್ಪ ವ್ಯತ್ಯಾಸ ಅನ್ಸುತ್ತೆ, ಒಂದ್ ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇದನ್ನ ನೀವು ಯಾರೊಬ್ರು ಲೀಡರ್ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಅಂದ್ರೆ ಇಷ್ಟೆಲ್ಲ ಹೇಳೋದಕ್ಕೆ 1 ತಾಸು 2 ತಾಸು ಬೇಕಾಗುತ್ತೆ. ಅಷ್ಟು ಟೈಮ್ ವೇಸ್ಟ್ ಮಾಡೋದಕ್ಕಿಂತಲೂ ಶಾರ್ಟ್ ಕಟ್ ಆಗಿ ಹೇಳಿ ಹೆಚ್ಚಿನ ಮಾಹಿತಿ ಡೀಟೇಲ್ ಆಗಿ ಪಿನ್ ಟು ಪಿನ್ ನಿಮ್ಗೆ ಮಾಹಿತಿ ಬೇಕು ಅಂದ್ರೆ ಸಂಜೆ 8 ಗಂಟೆಗೆ ಡೈಲಿ ಮೀಟಿಂಗ್ ಇರುತ್ತೆ, ಕನ್ನಡ ಮೀಟಿಂಗ್. ತಾವು ಅಲ್ಲಿ ಬರ್ಬೋದು ಅಂತ ಇನ್ವೈಟ್ ಮಾಡಿ. ಮೀಟಿಂಗ್ ಅಟೆಂಡ್ ಮಾಡೋದು ಗೊತ್ತಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡಿಬಿಟ್ಟು ಝೂಮ್ ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡಿ ಅವರಿಗೆ ಯಾವ ರೀತಿ ಅಟೆಂಡ್ ಆಗ್ಬೇಕು ಅಂತ ತಿಳಿಸ್ಕೊಡಿ ಸ್ನೇಹಿತರೆ. ನೀವು ಕಲಿಯೋದಷ್ಟೇ ಅಲ್ಲ, ಎಲ್ರಿಗೂ ಕಲಿಸ್ಬೇಕಾಗುತ್ತೆ. ಕಲಿಸೋದ್ರಿಂದಾನೇ ನಿಮ್ ಟೀಮು ಮಲ್ಟಿಪಲ್ ಆಗುತ್ತೆ ಸ್ನೇಹಿತರೆ. ಸೊ ವಿಷಯ ಕ್ಲಿಯರ್ ಆಗಿರ್ಬೋದು. ನೆಕ್ಸ್ಟ್ ವಿಚಾರ ತಿಳ್ಕೊಳ್ಳೋಣ. ಪ್ಲಾಟ್ಫಾರ್ಮ್ ಅಲ್ಲಿ ಯೋಜನೆಗಳು ಸುಮಾರು ಇದಾವೆ, ಒಂದೊಂದಾಗಿ ತಿಳಿಸ್ಕೊಂಡು ಹೋದ್ರೆ ಸುಮಾರು ಟೈಮ್ ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಮೀಟಿಂಗ್ಗೆ ಬಂದ್ರೆ ಡೀಟೇಲ್ ಆಗಿ ಅರ್ಥ ಮಾಡ್ಕೋಬಹುದು ಸ್ನೇಹಿತರೆ. ಸೊ ಪ್ರಾಜೆಕ್ಟ್ ಫಂಡ್ ಅಂತ ನಮ್ಮ ಬೆಸ್ಟ್ ಯೋಜನೆ ಅಂತ ಹೇಳ್ಬೋದು. ಇದಕ್ಕೆ ಮೈಕ್ರೋ ಫೈನಾನ್ಸ್ ಅಂತ ಹೇಳ್ಬೋದು. ಇಲ್ಲಿ ಇಲ್ಲಿ 20% ಸಬ್ಸಿಡಿ ಅಂತ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ. ಇದನ್ನ ನೀವು ನಿಮ್ಮ ಸ್ಟೇಟಸ್ ಅಲ್ಲಿ ಇಟ್ಕೊಂಡ್ರೆ ಎಲ್ರು ಫೋನ್ ಮಾಡ್ತಾರೆ, ಇದು ಏನು 20% ಸಬ್ಸಿಡಿ ಅಂತ ಕೇಳ್ತಾರೆ. ಆವಾಗ ನಮ್ಮ ಸಂಸ್ಥೆ ಯೋಜನೆಗಳ ಬಗ್ಗೆ ಒಂದೊಂದಾಗಿ ಬಿಡಿಸಿ ಹೇಳಿದ್ರೆ ಸುಮಾರು ಜನ ನಿಮ್ ಜೊತೆ ಸೇರ್ಕೋತಾರೆ ಸ್ನೇಹಿತರೆ. ಇದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಪ್ರಾಜೆಕ್ಟ್ ಫಂಡ್ ಅಂತ ಇಲ್ಲಿ ಸ್ವಲ್ಪ ವರ್ಕ್ ಮಾಡಬೇಕಾಗುತ್ತೆ. ಲೀಡರ್ಗಳಿಗೆ ಮಾತ್ರ ಯೂಸ್ ಆಗೋದು. ಪ್ರತಿಯೊಬ್ಬರಿಗೆ ಸೇರಿದವರಿಗೆಲ್ಲ ಲೋನ್ ಸಿಗುತ್ತೆ ಅಂತ ಹೇಳ್ಬೋದು. ಆದ್ರೆ ಕಷ್ಟದ ಕೆಲಸ ಏನು ಅಂದ್ರೆ ಜಾಯಿನ್ ಆದ ನಂತರ ಕೆಲಸ ಮಾಡ್ಬೇಕಾಗುತ್ತೆ. ಕೆಲಸ ಮಾಡೋದ್ರಿಂದ ಇಲ್ಲಿ ಈ ಲೋನ್ ಅನ್ನ ಪಡ್ಕೊಳ್ಳೋದಕ್ಕೆ ಚಾನ್ಸಸ್ ಇದೆ. ಹಾಗಾದ್ರೆ ತಿಳ್ಕೊಳ್ಳೋಣ. ಫಸ್ಟ್ ಲೋನು ಬೇಕು ಅಂದಾಗ ನಿಮ್ಮ ಡೈರೆಕ್ಟ್ ಅಲ್ಲಿ 3 ಜನ 15 ದಿವಸದ ಒಳಗಡೆನೆ ನೀವು ಡೈರೆಕ್ಟ್ ರೆಫರಲ್ ಮಾಡಿರ್ಬೇಕು. 15 ದಿವಸದ ಒಳಗಡೆ ಡೈರೆಕ್ಟ್ ರೆಫರಲ್ ಆಗಿಲ್ಲ ಅಂತಂದ್ರೆ ಇನ್ನೂ 15 ದಿವಸ ಟೈಮ್ ಸಿಗುತ್ತೆ. ಆ ಒಂದು 15 ದಿವಸದ ಪೀರಿಯಡ್ ಟೈಮ್ ಬೌಂಡ್ ಅಲ್ಲಿ ನೀವು 3 ಜನ ಅಟ್ ಎ ಟೈಮ್ ಆಗಿ ಸೇರಿಸಬೇಕಾಗುತ್ತೆ. ಆವಾಗ ನೀವು ಫಸ್ಟ್ ಲೋನಿಗೆ ಎಲಿಜಿಬಲ್ ಆಗ್ತೀರಾ. ಫಸ್ಟ್ ಲೋನ್ ಇರೋದು 2250 ರೂಪಾಯಿ. ಇದನ್ನ ವಾರ ವಾರ ಕಟ್ಟಬೇಕಾಗುತ್ತೆ. 450 ರೂಪಾಯಿ ಇನ್ಸ್ಟಾಲ್ಮೆಂಟ್ ಬರುತ್ತೆ 4 ವಾರ. ಸೊ ಹಾಗಾದ್ರೆ ಎಷ್ಟಾಯ್ತು? 4 ವಾರ 1800. ಉಳಿದಿರೋ 450 ರೂಪಾಯಿ
ಅದು ನಿಮ್ಮ ಕ್ಯಾಶ್ ಬ್ಯಾಕ್ ಅಂದ್ರೆ 20% ಸಬ್ಸಿಡಿ ಅಮೌಂಟ್. ಸೊ ಹಾಗಾದ್ರೆ ಇದನ್ನ ಪ್ರತಿಯೊಬ್ರು ಪಡ್ಕೋಬಹುದು. ಅದಕ್ಕೆ ನೀವೇನ್ ಮಾಡ್ಬೇಕು, ಆ 3 ಜನರಲ್ಲಿ ಕನಿಷ್ಠ ಇಬ್ಬರಿಗಾದ್ರೂ ಲೋನ್ ಕೊಡಿಸೋದಕ್ಕೆ ಪ್ರಯತ್ನ ಪಡ್ಬೇಕು. ಇದು ಕಾಪಿ ಡುಪ್ಲಿಕೇಶನ್ ಮಾಡೋದ್ರಿಂದಾನೇ ನೀವು ಎಲ್ಲಾ ಲೋನ್ಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ನೋಡಿ, ನಿಮ್ ಡೌನ್ ಲೈನ್ ಅಲ್ಲಿ 3 ಜನ ಬಂದರೆ ಅದ್ರಲ್ಲಿ ಇಬ್ಬರನ್ನ ಲೋನ್ ಕೊಡಿಸಿದ್ರೆ ಸಾಕು, ನೀವು 2ನೇ ಲೋನು ತಗೊಳ್ತೀರಾ. ಸೊ ಇಲ್ಲಿ ಆವಾಗ ನೀವು ಇನ್ನೊಂದು ಡೈರೆಕ್ಟ್ ರೆಫರಲ್ ನೀವು ನಿಮ್ಮ ಕಡೆಯಿಂದ ಡೈರೆಕ್ಟ್ ಆಗಿ ಒಬ್ಬರನ್ನ ಸೇರಿಸಬೇಕಾಗುತ್ತೆ. ಆವಾಗ ನಿಮ್ಗೆ 5,000 ಲೋನ್ ಅಪ್ರೂವಲ್ ಆಗುತ್ತೆ. 5,000ದಲ್ಲಿ 1,000 ಇನ್ಸ್ಟಾಲ್ಮೆಂಟ್ ಬರುತ್ತೆ, 4 ವಾರ, ಒಂದೇ ತಿಂಗಳು 4,000 ಪೇಮೆಂಟ್ ಕ್ಲಿಯರ್ ಆಯ್ತು. ಆಟೋ ಡೆಬಿಟ್, ಸ್ಯಾಲ್ರಿ ಆಟೋಮೆಟಿಕ್ ಡಿಡಕ್ಷನ್ ಅಂತಾರೆ. ಇಲ್ಲಿ ನೀವೇನೇ ಮಾಡಿದ್ರು ಕೆಲಸ ಮಾಡೇ ತೀರಿಸಬೇಕಾಗುತ್ತೆ. ದುಡಿಮೆನಲ್ಲೇ ನಿಮ್ಮ ಸಾಲವನ್ನು ಕ್ಲಿಯರ್ ಮಾಡ್ಕೋತೀವಿ ಅಂತ ಹೇಳುತ್ತೆ ಸಂಸ್ಥೆ. 2ನೇ ಲೋನಿಗೆ 1,000 ಸಬ್ಸಿಡಿ. ಹಾಗಾದ್ರೆ 3ನೇ ಲೋನ್ ಸಿಗ್ಬೇಕು ಅನ್ನೋಷ್ಟೊಳಗೆ ನೀವು ಲೋನ್ ತಗೊಂಡಿದ್ 15 ದಿವಸದ ಒಳಗಡೆನೆ ಒಂದು ಸದಸ್ಯರನ್ನ ಒಬ್ಬರನ್ನ ಸೇರಿಸಬೇಕಾಗುತ್ತೆ, ಅಥವಾ 15 ದಿವಸದಲ್ಲಿ ಸೇರಿಸಿಲ್ಲ ಅಂದ್ರೆ ಇಬ್ಬರನ್ನ ಸೇರಿಸಬೇಕಾಗುತ್ತೆ. ಆವಾಗ ನಿಮ್ಗೆ 3ನೇ ಲೋನ್ ಅಪ್ರೂವಲ್ ಆಗುತ್ತೆ ಸ್ನೇಹಿತರೆ. 10,000, 2,000 ಇನ್ಸ್ಟಾಲ್ಮೆಂಟ್ ಬರುತ್ತೆ, 8,000 ಕಟ್ಟಿರ್ತೀರಾ, 2,000 ಸಬ್ಸಿಡಿ. ಅದಾದ ನಂತರ 4ನೇ ಲೋನು 25,000. 5,000 ಇನ್ಸ್ಟಾಲ್ಮೆಂಟ್ ಬರುತ್ತೆ, 4 ವಾರದಲ್ಲಿ 20,000 ಕಟ್ಟಿರ್ತೀರಾ, 5,000 ನಿಮ್ಮ ಸಬ್ಸಿಡಿ. ಈ ಲೋನ್ ತಗೋಬೇಕಾದ್ರೆ ನಿಮ್ಮ ಅಪ್ಲೈನ್ ಆದವರು ನಿಮಗೆ ಗ್ಯಾರಂಟಿ ಕೊಡ್ಬೇಕಾಗುತ್ತೆ. ಅಲ್ಲಿ ಗ್ಯಾರಂಟಿ ಅಂದ್ರೆ ನಿಮ್ಮ ಜಮಾನತ್ ಅಂತಾರಲ್ಲ, ಜಾಮೀನ್ದಾರರು, ಆ ತರಹ ನಿಮ್ಗೆ ಒಬ್ರು ಗ್ಯಾರಂಟರ್ ಬೇಕಾಗುತ್ತೆ. ನಿಮ್ಮ ಅಪ್ಲೈನ್ ನಿಮ್ಗೆ ಕೊಡಬಹುದು. ಅದಾದ ನಂತರ 5ನೇ ಲೋನ್ ತಗೋಬೇಕು ಅಂದ್ರೆ 50,000 ಲೋನು. ನೋಡಿ, ಇಲ್ಲಿ ಯಾವುದೇ ತರ ಯಾವ ಲೋನ್ ತಗೊಂಡ್ರು ನಿಮ್ಗೆ 0% ಇಂಟ್ರೆಸ್ಟ್, ಬಡ್ಡಿನೇ ಇಲ್ಲ. ಜೊತೆಗೆ ಕರೆಕ್ಟ್ ಆಗಿ ತೀರ್ಸ್ಕೊಂಡು ಹೋದ್ರೆ 20% ಸಬ್ಸಿಡಿನೂ ಕೊಡ್ತಾರೆ ಸಂಸ್ಥೆಯಿಂದ. ಇದು ಯಾವುದೇ ಡೌಟ್ ಇಲ್ಲ. ಇಲ್ಲಿ ಎಲ್ರು ಫಾಲೋ ಅಪ್ ಮಾಡ್ಬೇಕಾಗಿರೋದು ಇಷ್ಟೇ, ನಾನು ಲೋನ್ ಪಡ್ಕೊಂಡೆ ಅಂದ್ರೆ ನನ್ನ ಡೌನ್ ಲೈನ್ ಅಲ್ಲಿ ಇಬ್ಬರಿಗಾದ್ರೂ ಲೋನ್ ಕೊಡಿಸ್ಬೇಕು. ಬರೀ ಇಬ್ಬರದ್ದು ಟಾರ್ಗೆಟ್ ಇಟ್ಕೊಂಡು ಹೋದ್ರೆ ನೀವು ಖಂಡಿತವಾಗಿಯೂ ಎಲ್ಲಾ ಲೋನ್ಗಳನ್ನ ಪಡ್ಕೋಬಹುದು ಸ್ನೇಹಿತರೆ. ಹಾಗಾದ್ರೆ ಸೊ 5ನೇ ಲೋನಿಗೆ ಇಬ್ರು ಗ್ಯಾರಂಟರ್ ಬೇಕಾಗುತ್ತೆ. ಅಲ್ಲಿ ನಿಮ್ಗೆ 10,000 ಸಬ್ಸಿಡಿ ತಗೊಳ್ಳೋಕೆ ಚಾನ್ಸ್ ಇದೆ. ಅದಾದ ನಂತರ ಸೊ ಇದೇ ತರ ಮಲ್ಟಿಪಲ್ ಆಗ್ತಾ ಆಗ್ತಾ 1 ಲಕ್ಷ ಕೊಡ್ತಾರೆ. ಅದರಲ್ಲಿ 80,000 ಮಾತ್ರ ಕಟ್ಟೋದು, 20,000 ಸಬ್ಸಿಡಿ. ಅದಾದ ನಂತರ 2,50,000 ಕೊಡ್ತಾರೆ. ಅದ್ರಲ್ಲಿ 50,000 ಇನ್ಸ್ಟಾಲ್ಮೆಂಟ್ ಬರುತ್ತೆ. 4 ವಾರಗಳಲ್ಲಿ 2 ಲಕ್ಷ ಕಟ್ಟಿರ್ತೀರಾ, 50,000 ಸಬ್ಸಿಡಿ. ನೋಡಿ, ಸಬ್ಸಿಡಿ ಅಮೌಂಟ್ ಹೇಗಿದೆ ಅಂದ್ರೆ, ಇದನ್ನ ಪಡ್ಕೋಬೇಕಾದ್ರೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ಬೇಕಲ್ಲ. ಸೊ ಮಾಡಿದ್ರೆ ಖಂಡಿತವಾಗೂ ನೀವು ಇಷ್ಟು ಲೋನ್ಗಳನ್ನ ತಗೋಬಹುದು. ಅದಾದ ನಂತರ 5 ಲಕ್ಷದಲ್ಲಿ ಇನ್ಸ್ಟಾಲ್ಮೆಂಟ್ ಬರುತ್ತೆ 50,000, ಅದು 8 ವಾರ ಅಂದ್ರೆ 2 ತಿಂಗಳು, ಸ್ವಲ್ಪ ಟೈಮ್ ಪೀರಿಯಡ್ ಜಾಸ್ತಿ ಇದೆ. ಅವಾಗ 4 ಲಕ್ಷ ಕಟ್ಟಿರ್ತೀರಾ, 1 ಲಕ್ಷ ಸಬ್ಸಿಡಿ. ಅದಾದ ನಂತರ ಲಾಸ್ಟ್ 10 ಲಕ್ಷದಲ್ಲಿ 1 ಲಕ್ಷ ಇನ್ಸ್ಟಾಲ್ಮೆಂಟ್ ಬರುತ್ತೆ, 8 ವಾರದಲ್ಲಿ 8 ಲಕ್ಷ ಕಟ್ಟಿರ್ತೀರಾ, 2 ಲಕ್ಷ ಸಬ್ಸಿಡಿ. ಇದೆಲ್ಲ ಟೋಟಲ್ ಆಗಿ ಮಾಡಿದಾಗ 3,88,450 ರೂಪಾಯಿ ನಿಮ್ಮ ಲೋನು ಲೋನ್ ತಗೊಂಡಿರೋ ಲೋನ್ ಅಲ್ಲಿ ನಿಮ್ಗೆ ಬಂದಿರೋ ಸಬ್ಸಿಡಿ. ಹೌದಲ್ಲ, ಎಷ್ಟು ಈಸಿ ಆಗಿದೆ. ಬಟ್ ಮಾಡೋದು ಸ್ವಲ್ಪ ಕಷ್ಟ ಅನ್ಬೋದು. ಕಷ್ಟ ಅಂತ ಅನ್ನೋದಕ್ಕಿಂತಲೂ ಇಷ್ಟಪಟ್ಟು ಮಾಡಿದ್ರೆ ಎಲ್ಲಾನು ಸಾಧ್ಯ ಆಗುತ್ತೆ ಸ್ನೇಹಿತರೆ. ಸೊ ಇದರಲ್ಲಿ ನಿಯಮ ಏನಿದೆ ಅದನ್ನು ಪಾಲನೆ ಮಾಡಬೇಕು. ಈ ಯಾವುದೇ ಲೋನ್ ತಗೋಬೇಕು ಆದ್ರೆ ಸಂಸ್ಥೆ ಏನ್ ಕ್ಯಾಲ್ಕುಲೇಷನ್ ಮಾಡಿ ನೋಡುತ್ತೆ ಅಂದ್ರೆ, ಇದೆಲ್ಲ AI ಬೇಸ್ಡ್ ಟೆಕ್ನಾಲಜಿ. AI ನಿಮ್ದು ನಿಮ್ಮ ID ನಲ್ಲಿ ಅಳವಡಿಕೆ ಮಾಡಿರ್ತಾರೆ, ಅಲ್ಲಿ ಎಲ್ಲಾ ತರದನ್ನ ರಿಪೋರ್ಟ್ ಮಾಡುತ್ತೆ. ಏನು ಅಂತಂದ್ರೆ, ನಿಯಮಗಳಲ್ಲಿ 1ನೇದು, ನೀವು ಎಷ್ಟು ನಮ್ಮ ಸಂಸ್ಥೆಯಿಂದ ಇನ್ಕಮ್ ಅನ್ನ ಪಡೆದಿದ್ದೀರಾ, ಆ ಇನ್ಕಮ್ ಮೇಲೆ ನೀವು 10% ಡೊನೇಷನ್ ಮಾಡಬೇಕಾಗುತ್ತೆ ಅಂತ ನಿಯಮ ಇದೆ. 10% ಯಾರು ಡೊನೇಷನ್ ಪೇ ಮಾಡಿರ್ತಾರೋ ಅವರಿಗೆ ಲೋನ್ ಸಿಗುತ್ತೆ. ಜೊತೆಗೆ ಯಾವುದೇ ಲೋನ್ 2ನೇ ಲೋನ್ ತಗೋಬೇಕು, 3ನೇ ಲೋನ್ ತಗೋಬೇಕು ಅಂದಾಗ 15 ದಿವಸದ ಒಳಗಡೆನೆ ಒಂದು ಡೈರೆಕ್ಟ್ ಮಾಡಿರ್ಬೇಕು. ಆವಾಗ ಲೋನಿಗೆ ಎಲಿಜಿಬಲ್ ಆಗ್ತೀರಾ, ಎಲ್ಲಾನು ಅಪ್ರೂವಲ್ ಆಗುತ್ತೆ. ಹಾಗಾದ್ರೆ ಪ್ರಾಜೆಕ್ಟ್ ಫಂಡ್ ಬಗ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀವಿ. ನೆಕ್ಸ್ಟ್ ವಿಚಾರ ತಿಳ್ಕೊಳ್ಳೋಣ. ಜೀವನ್ದಾನ್ ಪ್ರಾಜೆಕ್ಟ್ಸ್. ಸೊ ಈಗ ನಮ್ಮ ಸಂಸ್ಥೆ ಅಸೋಸಿಯೇಟ್ಸ್ ಅಂಡ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ಸ್, ಸ್ಟೇಟ್ ಕೋಆರ್ಡಿನೇಟರ್ಸ್ ಆದವರು
ಈ ಪ್ರಾಜೆಕ್ಟ್ ಬಗ್ಗೆ ಜಾಸ್ತಿ ಒಂದು ಗಮನ ಹರಿಸಿದಾಗ ನಿಮ್ಗೆ ಒಂದು ದೊಡ್ಡ ಟೀಮ್ ಬರೋ ಚಾನ್ಸಸ್ ಇದೆ ಸ್ನೇಹಿತರೆ. ಪ್ರತಿ ಒಂದು ಗ್ರಾಮದಲ್ಲೂ, ಪ್ರತಿ ಒಂದು ಎಲ್ಲೇ ನೀವು ಇದ್ರು ಮಹಿಳೆಯರ ಸ್ವಸಹಾಯ ಸಂಘಗಳಿರ್ತವೆ. ಆ ಸ್ವಸಹಾಯ ಸಂಘದವರು ಯಾವುದೋ ಯೋಜನೆಗಳಿಂದ, ಯಾವುದೋ ಒಂದು NGO ಸಹಾಯದಿಂದ ಟೈಲರಿಂಗ್ ಕೋರ್ಸ್ ಅನ್ನ ಮುಗಿಸಿದ್ದಾರೆ ಸ್ನೇಹಿತರೆ. ಆ ಟೈಲರಿಂಗ್ ಕೋರ್ಸ್ ಮನೆಯಲ್ಲಿ ಇದೆ, ಬಟ್ ಕೆಲಸ ಇಲ್ಲ. ಸೊ ಇಲ್ಲಿ ನಾವು ಅದನ್ನ ಕೊಡಬಹುದು ನಮ್ಮ ಸಂಸ್ಥೆಯ ಮುಖಾಂತರ. ಅದೊಂದು ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಆಗಿದೆ. ಅದರ ಹೆಸರು ಪಾಲಿಥಿನ್ ಮುಕ್ತ ಅಭಿಯಾನ ಅಂತ ಅಡಿಯಲ್ಲಿ ಬ್ಯಾಗ್ಗಳನ್ನ ಹೊಲಿದು ಪ್ರತಿಯೊಂದು ಮನೆಗೆ ಫ್ರೀಯಾಗಿ ವಿತರಣೆ ಮಾಡಿ, ಪಾಲಿಥಿನ್ ಮುಕ್ತ ಅಂದ್ರೆ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಅವ್ರನ್ನ ಹೇಳಿ, ಸೊ ಬ್ಯಾಗ್ ಕೊಟ್ಟು ಅವ್ರು ನಮ್ಮ ಸಂಸ್ಥೆ ಬಗ್ಗೆ ತಿಳಿಸಿ ಹೇಳೋದಿದೆ. ಹಾಗಾದ್ರೆ ಆ ಬ್ಯಾಗ್ಗಳನ್ನ ರೆಡಿ ಮಾಡೋದಕ್ಕೆ ಬೇಕಲ್ವಾ, ಹಾಗಾಗಿ ನಮ್ಮ ಸಂಸ್ಥೆ ಕಡೆಯಿಂದ ಅದನ್ನ ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಯಾರಾದ್ರೂ ಇಷ್ಟಪಟ್ಟು ನಾನು ಬ್ಯಾಗ್ಗಳನ್ನ ಹೊಲಿಬಹುದು ಮನೆಯಲ್ಲಿ ಕೂತ್ಕೊಂಡು ಅಂತಂದಾಗ, ಸೊ ಇಷ್ಟಪಟ್ರೆ ಅಂತವರಿಗೆ ಒಂದು ಗ್ರಾಮದಲ್ಲಿ, ಒಂದು ಊರಲ್ಲಿ 30 ಜನರ ಗ್ರೂಪ್ ಅನ್ನ ರೆಡಿ ಮಾಡಬೇಕಾಗುತ್ತೆ. ಆ 30 ಜನರಿಂದ ಒಬ್ಬೊಬ್ಬರಿಂದ ಸೆಕ್ಯೂರಿಟಿ ಡಿಪಾಸಿಟ್ ಅಂತ 1,750 ರೂಪಾಯಿಯನ್ನ ತಗೋಬೇಕು. ಅದರಲ್ಲಿ 2,250 ರೂಪಾಯಿದು ಎಕ್ಸ್ಪೆಂಡಿಚರ್ ಅಂತಂದ್ರೆ ನಿಮ್ಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಹಾಗಾಗಿ 250 ರೂಪಾಯಿ ನಾನ್ ರಿಫಂಡೇಬಲ್ ಇರುತ್ತೆ. 1,500 ರೂಪಾಯಿ ರಿಫಂಡೇಬಲ್ ಅಂದ್ರೆ ಸೆಕ್ಯೂರಿಟಿ ಡಿಪಾಸಿಟ್. ಯಾವಾಗ ನೀವು ಕೆಲಸ ಮಾಡಿ ಸಾಕಾಯ್ತು ಅಂತ ನೀವು ಅದನ್ನ ಬಿಟ್ಟಾಗ ನಿಮ್ಮ ದುಡ್ಡನ್ನ ನೀವು ವಾಪಸ್ ತಗೋಬಹುದು, 1,500 ರೂಪಾಯಿ. ಸೊ ಇಲ್ಲಿ ಒಂದು ಪ್ರಾಜೆಕ್ಟ್ಗೆ ಒಬ್ರು ಹೆಡ್ ಅಂತ ಮಾಡಿರ್ತಾರೆ. ಆ ಹೆಡ್ ಅದವ್ರದ್ದು ಕೆಲಸ ಏನು ಅಂದ್ರೆ ಅಷ್ಟು ಜನಕ್ಕೆ ಮೇಂಟೈನ್ ಮಾಡಬೇಕು, ಇದು ಮಾಡಬೇಕು, ಲೆಕ್ಕಪತ್ರ ಇಡಬೇಕು, ಅವ್ರ ಪೇಮೆಂಟ್ ಅವರೇ ಕೊಡಬೇಕು. ಸೊ ಹೀಗಾಗಿ ಅವರಿಗೆ ಒಂದು ಬ್ಯಾಗ್ ಅನ್ನ ಒಂದು ಹೆಣ್ಮಗಳು ರೆಡಿ ಮಾಡುತ್ತಾಳೆ ಅಂತಂದ್ರೆ, ನೀವು ನಮ್ಮ ಸಂಸ್ಥೆಯಿಂದ ಬಂದಿರೋ ಕಿಟ್ ಅನ್ನ 400 ಬ್ಯಾಗ್ಗಳದ್ದು ಒಂದು ಕಿಟ್ ಅನ್ನ ಅವರಿಗೆ ಕೊಡಬೇಕಾಗುತ್ತೆ. ಸೊ ಅವ್ರ ಡಿಪಾಸಿಟ್ ಇಲ್ಲಿ ಇರುತ್ತಲ್ಲ, ಹಾಗಾಗಿ ಅವರು ತಗೊಂಡು ಹೋಗಿರೋ ವಸ್ತುವನ್ನ ಕರೆಕ್ಟ್ ಆಗಿ ರೆಡಿ ಮಾಡಿ ನಮ್ಗೆ ರಿಟರ್ನ್ ಮಾಡುವಾಗ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಸೊ ನೀವು ಅವ್ರ ಲೆಕ್ಕಪತ್ರ ಇಡೋದಕ್ಕೋಸ್ಕರ ಸಂಸ್ಥೆ ನಿಮ್ಗೆ 1 ರೂಪಾಯಿ 20 ಪೈಸೆಯಿಂದ ನಿಮ್ಗೆ ಪೇಮೆಂಟ್ ಮಾಡ್ತಾರೆ. ಸೊ ಅಲ್ಲಿಂದ ನೀವು 1 ರೂಪಾಯಿ ಒಂದು ಬ್ಯಾಗಿಗೆ ಲೆಕ್ಕದಂಗ ಜನಕ್ಕೆ, ಅವರು ಕೆಲಸ ಮಾಡಿದವರಿಗೆ, ಮಹಿಳೆಯರಿಗೆ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ನಿಮ್ಮ ಇನ್ಕಮ್ 30 ಪೈಸೆ, ಮಹಿಳೆಯರಿಗೆ ಒಂದು ಬ್ಯಾಗ್ ಹೊಲಿಯೋದಕ್ಕೆ 1 ರೂಪಾಯಿ. ಇದು ಟ್ರಯಲ್ ಬೇಸಿಸ್ ಮೇಲೆ ಇರೋದ್ರಿಂದ ಸ್ವಲ್ಪ ಕಡಿಮೆ ಇಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನೋಡ್ಕೊಂಡು ಅದನ್ನ ಕೂಲಿ ಜಾಸ್ತಿ ಮಾಡೋದು ಪ್ಲಾನ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇಷ್ಟ ಇದ್ದವರು ಮಾಡಬಹುದು, ಸ್ಟಾರ್ಟ್ ಮಾಡ್ಕೊಳ್ಳಿ, ಮುಂದೆ ಅವಕಾಶ ಇದೆ. ಹಾಗಾದ್ರೆ ಪ್ರಾಜೆಕ್ಟ್ ಬಗ್ಗೆ ನೋಡ್ತಾ ಇದ್ರೆ ಡಿಸ್ಪ್ಲೇ ಮೇಲೆ ಒಂದು ಕುಟೀರ್ ಉದ್ಯೋಗ್, 2ನೇದು ಹ್ಯಾಂಡಿಕ್ರಾಫ್ಟ್ ಉದ್ಯೋಗ್, 3ನೇದು ದೋನಾ ಪತ್ತಲ್ ಉದ್ಯೋಗ್, 4ನೇದು ಮಂಗಳಸೂತ್ರ ಮಾಲಾ ಉದ್ಯೋಗ್, 5ನೇದು ಬೇಕಾರ ಆಕಾರ ಪ್ರಾಜೆಕ್ಟ್, 6ನೇದು ರೋಡ್ ಸೇಫ್ಟಿ ಪ್ರಾಜೆಕ್ಟ್, 7ನೇದು ಟೆಡ್ಡಿ ಬೇರ್ ಪ್ರಾಜೆಕ್ಟ್, ಸೊ 8ನೇದು ಪಾಠಶಾಲಾ ಪ್ರಾಜೆಕ್ಟ್, ಸೊ 9ನೇದು ಸ್ಯಾನಿಟರಿ ಪ್ಯಾಡ್ ಪ್ರಾಜೆಕ್ಟ್ ಅಂತ, 10ನೇದು ಆರ್ಗ್ಯಾನಿಕ್ ಫಾರ್ಮಿಂಗ್, 11ನೇದು ಆಡಿಷನ್ ಪ್ರಾಜೆಕ್ಟ್, 12ನೇದು ಬ್ಯೂಟಿ ಪಾರ್ಲರ್ ಟ್ರೈನಿಂಗ್, ಸೊ 13ನೇದು LED ಬಲ್ಬ್ ಅಸೆಂಬ್ಲಿ ರೆಡಿ ಮಾಡ್ತಕ್ಕಂತ ಒಂದು ಯೋಜನೆ, 14ನೇದು ಕ್ಲೀನಿಂಗ್ ಪ್ರಾಡಕ್ಟ್ ಅಂಡ್ ಪೋಚಾ ಉದ್ಯೋಗ ಅಂತ, 15ನೇದು ಸೊ ಲಾಸ್ಟ್ ಆಗಿರೋದು ಆರ್ಗ್ಯಾನಿಕ್ ಅಚಾರ್ ಪಾಪಡ್ ಅಂಡ್ ಮಸಾಲಾ ಬನಾನಾ ಮಾಡ್ತಕ್ಕಂತ ಒಂದು ಪ್ರಾಜೆಕ್ಟ್. ಇದರಲ್ಲಿ ಒಂದು ಕ್ಯಾರಿ ಬ್ಯಾಗ್ ಒಂದು ಹೇಳಿದ್ದೆ. 2ನೇದು ಪಾಠಶಾಲಾ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಅದನ್ನು ಕೂಡ 30 ಹುಡುಗರದು ಬ್ಯಾಚ್ ಅನ್ನ ರೆಡಿ ಮಾಡಬೇಕು. 1ನೇ ಕ್ಲಾಸಿಂದ 5ನೇ ಕ್ಲಾಸ್, 6ನೇ ಕ್ಲಾಸ್ ಮಕ್ಕಳಿಗೆ ನಿಮ್ಮ ಓಣಿಯಲ್ಲಿ, ನಿಮ್ಮ ಗಲ್ಲಿಯಲ್ಲಿ, ನಿಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ 30 ಜನ ಬಡ ವಿದ್ಯಾರ್ಥಿಗಳಾಗಿರ್ಬೋದು, ಯಾರು ಬೇಕಾದ್ರೂ ನೀವು 30 ಜನರ ಅಡ್ಮಿಷನ್ ಅನ್ನ ಮಾಡ್ಕೊಂಡು ಅವ್ರ ಹತ್ರ ಯಾವುದೇ ರೀತಿ ಫೀಸ್ ತಗೊಳಂಗಿಲ್ಲ. ನಮ್ಮ ಸಂಸ್ಥೆ ಕಡೆಯಿಂದ ನಿಮ್ಗೆ ಗೌರವಧನ ಅಂತ, ಯಾರು ಟೀಚರ್ ಆಗಿ ವರ್ಕ್ ಮಾಡ್ತಾರೋ ಅವರಿಗೆ 1,500 ರೂಪಾಯಿ ತಿಂಗಳ ಗೌರವಧನ ಕೊಡ್ತಾರೆ ಸ್ನೇಹಿತರೆ. ನೀವು ಸೇವೆ ಮಾಡ್ತೀನಿ ಅಂತ ಮುಂದೆ ಬಂದ್ರೆ ಈ ಅವಕಾಶ ತಗೋಬಹುದು. ಮುಂದಿನ ದಿನಗಳಲ್ಲಿ ನಿಮ್ಗೆ ಬೇರೆ ಬೇರೆ ರೀತಿ ಪ್ರಾಜೆಕ್ಟ್ ಬರೋದಿದೆ. ಸೊ ಅಲ್ಲಿ ನಿಮ್ಗೆ ಅವಕಾಶ ಇರುತ್ತೆ. ನೀವು ಇಲ್ಲಿ ಸೇವೆ ಮಾಡಿದಿರಿ ಅಂದ್ರೆ ಮುಂದಿನ ದಿನಗಳಲ್ಲಿ ಎಜುಕೇಶನ್ ಪ್ರಾಜೆಕ್ಟ್ ಅಂತ ಬರ್ತಾ ಇದೆ, ಸ್ಮಾರ್ಟ್ ಕ್ಲಾಸಸ್ ಎಲ್ಲ. ಹಾಗಾಗಿ ಅವರಿಗೆ ಪ್ರಾಮುಖ್ಯತೆ ಇರುತ್ತೆ. ಹಾಗಾಗಿ ಸೇವಾ ಮನೋಭಾವದಿಂದ ಬಂದವರಿಗೆ ಇಲ್ಲಿ ಒಳ್ಳೆ ಅವಕಾಶ ಇದೆ ಸ್ನೇಹಿತರೆ. ಸೊ ಬಂದದನ್ನ ಮಾಡಬಹುದು. ಯಾವುದು ಪಾಠಶಾಲಾ ಪ್ರಾಜೆಕ್ಟ್. ಸೊ ಎಲ್ಲ ಯೋಜನೆಗಳ ಬಗ್ಗೆ ಬಂದಾಗೆಲ್ಲ ಒಂದೊಂದಾಗಿ ನಾವು ತಿಳ್ಕೊಳ್ಳೋಣ. ಸೊ ಹಾಗಾದ್ರೆ ಇಷ್ಟೆಲ್ಲ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ವಿಚಾರ ತಿಳ್ಕೊಳ್ಳೋಣ. ಸೊ ಗೃಹ ಪ್ರವೇಶ್ ಯೋಜನೆ ಅಂತೇಳಿ, ಈ ಯೋಜನೆ ತುಂಬಾ
ಮಹತ್ವದಿದೆ ಸ್ನೇಹಿತರೆ. ನಮ್ಗೆಲ್ರಿಗೂ ಕನಸಿದೆ, ನಮಗೂ ಇದೆ, ನಿಮಗೂ ಇದೆ, ಸ್ವಂತ ಮನೆ ಇರಬೇಕು ಅಂತ ಹೇಳಿ. ನಮ್ಮ ಸಂಸ್ಥೆಯ ಸಂಸ್ಥಾಪಕರು ಏನ್ ಹೇಳ್ತಾರಂದ್ರೆ, ಮನುಷ್ಯನಿಗೆ ಜೀವನ ಮಾಡ್ಬೇಕಂದ್ರೆ ಮೂರು ಮಹತ್ವ ವಿಷಯಗಳು ಏನೇನಂದ್ರೆ, ಒಂದು ರೋಟಿ, ಏಕ್ ಕಪಡ ಅವ್ರ ಮಕಾನ್. ಈ ಮೂರು ಫಿಲ್ ಆಗಿದ್ರೆ ಮನುಷ್ಯ ಪರಿಪೂರ್ಣವಾಗಿ ಆರಾಮಾಗಿ ಜೀವನ ಮಾಡಬಹುದು ಅಂತ ಅನ್ಕೋತೀವಿ. ಹಾಗಾದ್ರೆ ರೋಟಿ ಕಪಡ ಹೆಂಗಾದ್ರೂ ಮಾಡ್ತೀವಿ, ಯಾವುದೋ ಒಂದು ಉದ್ಯೋಗ ಮಾಡ್ತೀವಿ, ಏನೋ ಕೂಲಿನಲ್ಲಿ ಏನೋ ಮಾಡ್ತೀವಿ, ಒಟ್ನಲ್ಲಿ ಹೊಟ್ಟೆ ಬಟ್ಟೆಗೆ ಏನೋ ಕಡಿಮೆ ಬೀಳಲ್ಲ. ಬಟ್ ಮನೆ ಕಟ್ಕೊಳ್ಳೋ ಕನಸು ಕನಸಾಗಿ ಉಳಿತಾ ಇದೆ ಸ್ನೇಹಿತರೆ. ಹಾಗಾದ್ರೆ ಇಲ್ಲಿ ನನಸು ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಪ್ಲಾಟ್ಫಾರ್ಮ್ ಸ್ನೇಹಿತರೆ, ವಿಶ್ವಾಸ ಮಾಡ್ಲೇಬೇಕು. ಯಾಕಂದ್ರೆ ರೀಸೆಂಟ್ ಆಗಿ ನೋಡ್ತೀರಾ ನೀವು, ಬರೋ ಜನವರಿ ಅನ್ನೋಷ್ಟರೊಳಗಡೆ ನಮ್ಮ ಸಂಸ್ಥೆಯಿಂದ ಮನೆಗಳನ್ನ ಕಟ್ಟಿ ಕೊಡುವ ಪ್ರಾಜೆಕ್ಟ್ ಆ ಒಂದು ಹಂತಕ್ಕೆ ಬಂದಿದೆ. ಎಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ ಅಂತ ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಒಬ್ಬೊಬ್ಬರಿಗೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಅಂದ್ರೆ ನಿಮ್ಗೂ ಬರುತ್ತಲ್ವಾ, ಅದೊಂದು ವಿಶ್ವಾಸದ ಮೇಲೆ ಕೆಲಸ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ಯಾವುದೇ ರೀತಿ ಮೋಸ ಇಲ್ಲ. ಇದನ್ನ ಮಾಡ್ಕೋಬೇಕು ಅಂತಂದ್ರೆ ಒಂದು JDGPay ಆ್ಯಪ್ ಬರುತ್ತೆ. ಆ ಆ್ಯಪ್ ಅನ್ನ ಒಂದು 100 ರೂಪಾಯಿದು ಪರ್ಚೇಸ್ ಮಾಡ್ಬೇಕಾಗುತ್ತೆ. ಅದಕ್ಕೆ ನೀವು 150 ರೂಪಾಯಿ ನಿಮ್ಮ ವ್ಯಾಲೆಟ್ಗೆ ಆಡ್ ಮಾಡಬೇಕು, JDGPay ವ್ಯಾಲೆಟ್ಗೆ ಮಾಡಿ. ಅಲ್ಲಿಂದ 118 ರೂಪಾಯಿ ಡಿಡಕ್ಷನ್ ಆಗುತ್ತೆ, 32 ರೂಪಾಯಿ ನಿಮ್ಮ ವ್ಯಾಲೆಟ್ ಅಲ್ಲಿ ಇರುತ್ತೆ. ಸೊ ವ್ಯಾಲೆಟ್ ಎಲ್ಲ ಇರೋದನ್ನ ನೀವು ಮುಂದಿನ ದಿನಗಳಲ್ಲಿ ಅದನ್ನ ರೀಚಾರ್ಜ್ಗೆ ಬಳಸ್ಕೋಬಹುದು. ಫೋನ್ ರೀಚಾರ್ಜ್ ಆಗಿರ್ಬೋದು, ಕರೆಂಟ್ ಬಿಲ್ ಕಟ್ಟೋದಾಗಿರ್ಬೋದು, ಗ್ಯಾಸ್ ಬಿಲ್, ಈ ತರ ಯುಟಿಲಿಟಿ ಸರ್ವಿಸ್ ಅಲ್ಲಿ ನೀವು ಅದನ್ನ ಬಳಸ್ಕೋಬಹುದು. ಈ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡವರು ಕಂಡೀಷನ್ ನಂಬರ್ 1, 40 ಲಕ್ಷ ರೂಪಾಯಿ ಮನೆ ನನಗೆ ಫ್ರೀ ಬೇಕು ಅಂದ್ರೆ ಮಾಡ್ಬೇಕಾಗಿರೋದು ಇಷ್ಟೇ ಕೆಲಸ. ನಿಮ್ಮ ಸ್ನೇಹಿತರು, ಅಳಗ ಬಳಗ ಯಾರೇ ಇರ್ಲಿ, ಸೊ 4 ಜನಕ್ಕೆ ಇಂಟ್ರೊಡ್ಯೂಸ್ ಮಾಡಬೇಕು. ಏನು, ಗೃಹ ಪ್ರವೇಶ ಯೋಜನೆ ಅಡಿಯಲ್ಲಿ JDGPay ಪ್ಲಸ್ ಜೀವನ್ದಾನ್ ಐಡಿ. ಇವಾಗ್ಲೇ ಜೀವನ್ದಾನ್ ಐಡಿ ಮಾಡಬೇಕು ಅಂತ ಏನ್ ಕರಾರಿಲ್ಲ. JDGPayನು ನೀವು ಹೊರಗಿನ ವ್ಯಕ್ತಿಗೂ ಇಂಟ್ರೊಡ್ಯೂಸ್ ಮಾಡಬಹುದು, ಆಪ್ ಅನ್ನ ರೆಫರ್ ಮಾಡಬಹುದು, ನಿಮ್ಮ ಟಾರ್ಗೆಟ್ ಅನ್ನ ನೀವು ಮುಗಿಸ್ಕೋಬಹುದು ಸ್ನೇಹಿತರೆ. 4 ಜನಕ್ಕೆ ಸೇರಿಸು ಅಂತಂದರೆ, ಆದ್ರೆ ಸರ್ ಎಲ್ಲರೂ 2100 ರೂಪಾಯಿ ಕೊಟ್ಟು ಜಾಯ್ನ್ ಆಗೋದಕ್ಕೆ ರೆಡಿ ಇಲ್ಲ, 150 ರೂಪಾಯಿ ಕೊಟ್ಟು ಆಗ್ತೀನಿ ಅಂತಂದ್ರೆ ಧಾರಾಳವಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ. ಅದೇ ನಿಮ್ಗೆ ಪ್ಲಸ್ ಪಾಯಿಂಟ್. 4 ಜನ ಯಾವಾಗ ನೀವು ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೋತಿರೋ ಅವತ್ತಿನ ದಿವಸನೇ ನೀವು ಅದನ್ನ 4 ಜನಕ್ಕೆ ರೆಫರ್ ಮಾಡಿ ಅವ್ರಿಗೆ ಆಕ್ಟಿವೇಶನ್ ಮಾಡಿ ಕೊಟ್ರೆ ಸಾಕು, ನೀವು ಕ್ವಾಲಿಫೈ ಟು ಹೌಸ್ ಫಂಡ್. ಸೊ ಅಲ್ಲಿ ನಿಮ್ಮ ಐಡಿಯನ್ನ ಗ್ಲೋಬಲ್ ಆಟೋ ಪೂಲ್ ಅಲ್ಲಿ ಆಡ್ ಆಗುತ್ತೆ. ಅಲ್ಲಿ ಕ್ಷಣಕ್ಕೂ ಅಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ಯಾವ ರೀತಿ ಅಂದ್ರೆ, ನೀವು ಯಾವ ತರ 4 ಜನಕ್ಕೆ ಜಾಯಿನ್ ಮಾಡಿ ಕ್ವಾಲಿಫೈ ಆಗಿದ್ದೀರೋ, ಆಲ್ ಓವರ್ ಇಂಡಿಯಾದಲ್ಲಿ ಸಂಸ್ಥೆಗೆ ಸೇರಿದವರು ಎಲ್ಲರ ಉದ್ದೇಶನೂ ಅದೇ, ಪ್ಲಾನ್ ಅನ್ನ ತಿಳ್ಕೊಂಡಿದ್ದಾರೆ. ಕಳ್ಕೊಳ್ಳೋದು ಏನಿಲ್ವಲ್ಲ, 150 ರೂಪಾಯಿ ಹೋದ್ರೆ ಹೋಗ್ಲಿ, ಎಲ್ಲೋ ಚಾಯ್ ಕೊಂಡಿದ್ವಿ, ಖರ್ಚು ಮಾಡಿದ್ವಿ ಅಂತ ತಿಳ್ಕೊಂಡು ಫ್ರೆಂಡ್ ಸರ್ಕಲ್ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ 4 ಜನಕ್ಕೆ ರೆಫರ್ ಮಾಡಿ ಆಪ್ ಅನ್ನು ಇನ್ಸ್ಟಾಲ್ ಮಾಡಿ ಕೊಟ್ರೆ ಸಾಕು, ನೀವು ಎಲಿಜಿಬಲ್ ಟು ಗೃಹ ಪ್ರವೇಶ ಯೋಜನೆ. ಅಲ್ಲಿ ಹೇಗೆ ಬರುತ್ತೆ ಅಂತಂದ್ರೆ ಸ್ನೇಹಿತರೆ, ಆಟೋಪುಲ್ ಅಲ್ಲಿ ಹೋಗಿದ ತಕ್ಷಣ ನೆಕ್ಸ್ಟ್ ಸಂಸ್ಥೆಗೆ ಯಾರ್ಯಾರು 4 ಜನಕ್ಕೆ ಸೇರಿಸಿ ಕ್ವಾಲಿಫೈ ಆಗ್ತಾ ಬರ್ತಾರೋ ಅಲ್ಲಿ 3 ಮ್ಯಾಟ್ರಿಕ್ಸ್ ಅಲ್ಲಿ ನಿಮ್ಮ ಕೆಳಗಡೆ ಬರ್ತಾ ಇರ್ತಾರೆ ಗ್ಲೋಬಲ್ ಆಗಿ. ನೀವು ಮಾಡ್ತಕ್ಕಂಥದ್ದು ಒಂದೇ ಕೆಲಸ, 4 ಜನಕ್ಕೆ ಜಾಯಿನ್ ಮಾಡ್ಬೇಕಿತ್ತು, ನನ್ನ ಕೆಲಸ ನಾನು ಮಾಡಿದೆ, ಮುಂದಿನ ಕೆಲಸ ಸಂಸ್ಥೆ ಮಾಡುತ್ತೆ. ನಿಮ್ಗೆ ಹೆಂಗಿದ್ರು ಮನೆ ಕೊಡ್ಬೇಕು ಅಂತ ನಮ್ಮ ಸಂಸ್ಥೆಯ MD ಅವರ ಕನಸಾಗಿದೆ. ಅದನ್ನ ನೀವು ಕನಸು ಕಾಣ್ಬೇಕು, ನನಸು ಮಾಡೋದು ಅವ್ರ ಕೆಲಸ. ಹಾಗಾದ್ರೆ ಸ್ವಲ್ಪ ಹಾರ್ಡ್ ಕೆಲಸ ಮಾಡ್ಬೋದಲ್ಲ, 4 ಜನಕ್ಕೆ ಸೇರಿಸ್ಬೇಕು ಅಂತ ಹೇಳಿದ್ದಾರೆ, ನಾನು ಸೇರಿಸಲೇಬೇಕು, ಸೇರ್ಸಿದ ಮೇಲೆನೆ ಮುಂದಿನ ಕೆಲಸ ಮಾಡ್ತೀನಿ ಅಂತಾನು ಮಾಡ್ಕೊಂಡು ಆ ತರ ಏನಾದ್ರು ಛಲ ಇಟ್ಕೊಂಡ್ರೆ 100% ಮನೆ ಯೋಜನೆನಲ್ಲಿ ಎಲ್ಲರೂ ಸಕ್ಸಸ್ ಆಗ್ತೀವಿ ಸ್ನೇಹಿತರೆ. ಓಕೆನಾ? ಅದ್ ಯಾವ ರೀತಿ ಅಂದ್ರೆ, ಗ್ಲೋಬಲ್ ಅಲ್ಲಿ ಬರ್ತಕ್ಕಂಥ 10 ಲೆವೆಲ್ ಕಂಪ್ಲೀಟ್ ಯಾವಾಗ ಆಗುತ್ತೋ ಅವಾಗ ನಿಮ್ಗೆ 30 ರಿಂದ 40 ಲಕ್ಷ ರೂಪಾಯಿ ಮನೆಯನ್ನ ಕಟ್ಟಿ ರೆಡಿ ಮಾಡಿ ಫ್ರೀ ಆಗಿ ಕೊಡಲಾಗುತ್ತಿದೆ. ಅದಕ್ಕೆ ಕಟ್ಕೋಬೇಕು ಅಂದ್ರೆ ನಿಮ್ದೇ ಜಾಗ ಇರಬೇಕು. ಸೊ ಅಲ್ಲಿ ಕಟ್ಕೋತೀನಿ ಅಂದ್ರೆ 40 ಲಕ್ಷ ರೂಪಾಯಿ ಫಂಡ್ ಅನ್ನ ನಿಮ್ಗ ಹತ್ರ ಕೂತ್ಕೊಂಡು ಚೆನ್ನಾಗಿ ಡಿಸೈನ್ ಮಾಡಿ ಪ್ಲಾನ್ ಮಾಡಿ 2 BHK ಆರಾಮಾಗಿ ಕಟ್ಕೋಬಹುದು ಸ್ನೇಹಿತರೆ 40 ಲಕ್ಷ ರೂಪಾಯಿದಲ್ಲಿ, ಹೌದಲ್ಲ? ಸೊ ಅವನ್ನು ಕನಸನ್ನ ನಮ್ಮ ಸಂಸ್ಥೆಯ ಮುಖಾಂತರ ನನಸಾಗ್ಲಿ ಎಲ್ರದ್ದು ಅಂತ ಹೇಳ್ತಾ, ಸೊ ಯೋಜನೆ ಬಗ್ಗೆ ಎಲ್ರಿಗೂ ಅರ್ಥ ಆಗಿದೆ ಅನ್ಬೋದು. 40 ಲಕ್ಷ ರೂಪಾಯಿ ಲೋನ್ ಅಂತ ತಿಳ್ಕೊಬೇಡಿ, ಇದು ಬಿಲ್ಕುಲ್ ಡೊನೇಟೆಡ್ ಹೌಸ್, ಮನೆಯಲ್ಲಿ ಫ್ರೀ ಆಗಿ ಕೊಡ್ತಾ ಇರೋದು. ಹಾಗಾಗಿ ಸೊ ಎಲ್ರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಅಂತ ಇದ್ರ ಮುಖಾಂತರ ಎನಿಸ್ಕೊತೀನಿ. ಸೊ ನೆಕ್ಸ್ಟ್ ವಿಚಾರ ತಿಳ್ಕೊಳ್ಳೋಣ. ಹಾಗಾಗ್ಲೇ ತಿಳ್ಕೊಂಡಿದ್ರಿ ಸ್ವಲ್ಪ ಹ್ಯೂಮನ್ ರೈಟ್ಸ್ ಅಂಡ್ ಆಂಟಿ ಕರಪ್ಷನ್ ಟೀಮ್ ಬಗ್ಗೆ.
ನಮ್ಮ ಸಂಸ್ಥೆದೆ ಒಂದು ನ್ಯೂಸ್ ಚಾನೆಲ್ ಇದೆ ಸ್ನೇಹಿತರೆ. ಅವಕಾಶ ಇದೆ, ಯಾರು ಬೇಕಾದ್ರೂ ಫಸ್ಟ್ ಟೈಮ್ ಇದೆ ಈಗ ಒಂದು ಜಿಲ್ಲೆಗೆ ಒಬ್ಬರೇ ಮಾತ್ರ ನ್ಯೂಸ್ ರಿಪೋರ್ಟರ್. ಸೊ ಅದಾದ್ಮೇಲೆ ನಾನು ಸೇರ್ತಿದ್ದೆ, ನಾನು ಮಾಡ್ತಿದ್ದೆ ಅಂತ ಹೇಳಕ್ಕಾಗಲ್ಲ. ಯಾರೋ ಒಬ್ರು ಸೇರ್ಕೊಂಡ್ರು ಅಂದ್ರೆ ಮುಗೀತಾ, ಆ ಜಿಲ್ಲೆಗೆ ಇನ್ನೊಬ್ರನ್ನ ಕೊಡಕ್ಕಾಗಲ್ಲ. ಸೊ ಹಾಗಾಗಿ ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಸೇರ್ಬಹುದು ನ್ಯೂಸ್ ರಿಪೋರ್ಟರ್ ಆಗಿ. ಆಮೇಲೆ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್, ಸ್ಟೇಟ್ ಕೋಆರ್ಡಿನೇಟರ್, ಈ ತರ ಎಲ್ರಿಗೂ ನ್ಯಾಷನಲ್ ಕೋಆರ್ಡಿನೇಟರ್ ಆದವರಿಗೆ ಈ ಹ್ಯೂಮನ್ ರೈಟ್ಸ್ ಅಂಡ್ ಆಂಟಿ ಕರಪ್ಷನ್ ಟೀಮ್ ಇಂದ ಒಂದು ಕಾರ್ಡ್ ಮಾಡಿ ಕೊಡಲಾಗುವುದು ಅಂತ ಹೇಳಿದೀನಿ ಸ್ನೇಹಿತರೆ. ಈ ಕಾರ್ಡ್ ಅನ್ನ ಯಾರಿಗೂ ಮೋಸ ಆಗದಿರೋ ತರ ನೀವು ನಿಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಸೇವೆಯನ್ನ ಕೊಡಬಹುದು ಈ ಕಾರ್ಡ್ ಮುಖಾಂತರ. ಸೊ ಯಾರೋ ಒಬ್ರು ಅಧಿಕಾರಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಕರಪ್ಷನ್ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ಕೇಳಬಹುದು, ಪ್ರಶ್ನೆ ಮಾಡಬಹುದು. ಆ ಒಂದು ಅಧಿಕಾರ ನಿಮ್ಗೆ ಈ ಕಾರ್ಡ್ ಮುಖಾಂತರ ಸಿಗುತ್ತೆ ಸ್ನೇಹಿತರೆ. ಬಟ್ ಇದನ್ನ ಒಳ್ಳೆದಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತ ನಮ್ಮ MD ಅವರು ಹೇಳ್ತಾರೆ. ಕೆಲವೊಬ್ರು ಇದನ್ನ ಬೇರೆ ಬೇರೆ ರೀತಿ ಯೂಸ್ ಮಾಡ್ಕೊತಾ ಇದ್ದಾರೆ. ನಿಮ್ಗೆ ಗೊತ್ತು ನ್ಯೂಸ್ ರಿಪೋರ್ಟರ್ ಆದವ್ರು ಯಾವ ರೀತಿ ಮಾಡ್ತಾರೆ ಅಂತ. ಸೊ ಆ ರೀತಿ ಮಾಡೋದ್ ಬೇಡ. ನಮ್ಮ ಸಂಸ್ಥೆಯ ಉದ್ದೇಶ ಏನು ಅಂದ್ರೆ ಪ್ರತಿಯೊಬ್ಬರಿಗೂ ನ್ಯಾಯ ದೊರಕಿಸ್ಕೊಡ್ಬೇಕು. ನಮ್ಮ ಸಮಾಜದಲ್ಲಿ ಎಲ್ಲೋ ಒಂದು ಅಹಿತಕರ ಘಟನೆ ಅಥವಾ ಯಾವುದೋ ಒಂದು ಸನ್ನಿವೇಶ ಹಂಗ್ ಬರ್ತಾ ಇದೆ ಅಂದ್ರೆ ಅಲ್ಲಿ ನೀವು ನಮ್ಮ ಸಂಸ್ಥೆಯ ವರ್ಕರ್ ಆಗಿ ನಿಲ್ತು ಅವ್ರಿಗೆ ನ್ಯಾಯ ದೊರಕಿಸ್ಕೊಡಿ ಅನ್ನೋದೇ ನಮ್ಮ ಸಂಸ್ಥೆಯ ಉದ್ದೇಶ. ಸೊ ಇಂಥ ಒಂದು ಒಳ್ಳೆ ಉದ್ದೇಶ ಇಟ್ಕೊಳ್ಳಿರೋ ಸಂಸ್ಥೆ ಮೋಸ ಮಾಡಕ್ಕಾಗುತ್ತಾ? ಯೋಚನೆ ಮಾಡಿ ಸ್ನೇಹಿತರೆ. ಇಲ್ಲಿ ಸೇರ್ಬೇಕಾದ್ರೆ ಸುಮಾರು ಪ್ರಶ್ನೆಗಳು ಬರ್ತವೆ. ಪ್ಲಾನ್ ಅನ್ನ ಕರೆಕ್ಟ್ ಆಗಿ ತಿಳಿಸಿ ಹೇಳಿ. ಅದಾದ್ಮೇಲೆ ಅವ್ರ ಪ್ರಶ್ನೆ ಇರಲ್ಲ. ನಾನು ಹೇಳೋ ತನಕ ಕೇಳಿ ಅಂತ ಹೇಳಿ, ಎಲ್ಲಾ ಹೇಳಿ ಆದ್ಮೇಲೆ ಪ್ರಶ್ನೆ ಏನಾದ್ರೂ ಇದ್ರೆ ಕೇಳ್ಬಹುದು ಅಂತಂದಾಗ ಯಾವುದೇ ರೀತಿ ಪ್ರಶ್ನೆ ಬರಲ್ಲ ಸ್ನೇಹಿತರೆ. ಎಲ್ಲಾನು ಕ್ಲಿಯರ್ ಆಗಿ ಅರ್ಥ ಮಾಡಿಸ್ಬೇಕು. ಅರ್ಥ ಮಾಡಿಸಿದೀವಿ ಅಂತ ತಿಳ್ಕೊಂಡು ನೀವು ಮುಂದರ್ಸ್ಕೊಂಡು ಹೋದ್ರೆ ನೆಕ್ಸ್ಟ್ ನಮ್ಮ ಸಂಸ್ಥೆಗೆ ಒಂದು ಒಳ್ಳೆ ನೀವು ಗಿಫ್ಟ್ ಕೊಟ್ಟಂಗಾಗುತ್ತೆ. ನೀವು ಬೆಳಿತೀರಾ, ನಿಮ್ಮ ಸಮಾಜದಲ್ಲಿ ಇರೋರ್ಗೆಲ್ರಿಗೂ, ನಿಮ್ ಜೊತೆ ಇದ್ದವ್ರಿಗೆಲ್ರಿಗೂ ನೀವು ಒಳ್ಳೇದನ್ನ ಮಾಡಬಹುದು ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ ವಿಚಾರ ತಿಳ್ಕೊಳ್ಳೋಣ. ಚಲ್ವಾ. ಸೊ ಪ್ರಾಜೆಕ್ಟ್ಸ್, ನಮ್ಮ ಸಂಸ್ಥೆಗೆ ಸುಮಾರು ಪ್ರಾಜೆಕ್ಟ್ ಬರ್ತಾ ಇದ್ದಾವೆ. ಅದನ್ನ ಇಂಪ್ಲಿಮೆಂಟೇಶನ್ ಮಾಡೋರು ಇದ್ದಾರೆ. ಸೊ ಹಾಗಾದ್ರೆ ತಿಳ್ಕೋಬೇಕು ನೀವು. ಸೊ ಇಲ್ಲಿ ಎಜುಕೇಶನ್, ಹೆಲ್ತ್, ಅಗ್ರಿಕಲ್ಚರ್ ಇವೆಲ್ಲ ಬಹಳ ಮಹತ್ವವಾದಂತ ನಮ್ಮ UNCF ಫೌಂಡೇಶನ್ ಮುಂದಿನ ಅಪ್ಕಮಿಂಗ್ ಪ್ರಾಜೆಕ್ಟ್ಗಳು. ಸೊ ಚಿಲ್ಡ್ರನ್ ರೈಟ್, ಮಕ್ಕಳ ಹಕ್ಕು, ಸೊ ಸೇವ್ ವಾಟರ್, ಆಮೇಲೆ ಸ್ಟಾರ್ಟ್ಅಪ್ ಇಂಡಿಯಾ. ಸೊ ಇಲ್ಲಿ ಎಲ್ಲಾ ತರದ ಪ್ರಾಜೆಕ್ಟ್ ಗಳನ್ನ ಸ್ಟಾರ್ಟ್ ಮಾಡೋರು ಇದ್ದಾರೆ ಸ್ನೇಹಿತರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಅದ್ರ ಬಗ್ಗೆ ಆಮೇಲೆ ತಿಳ್ಕೊಳ್ಳೋಣ. ನಮ್ಮ ಏನೇ ಕಾರ್ಯಕ್ರಮಗಳಾದ್ರೂ ಪೇಪರ್, ನ್ಯೂಸ್ ಎಲ್ಲ ಕಡೆ ಬರ್ತಾ ಇರುತ್ತೆ ಸ್ನೇಹಿತರೆ. ನೀವು ಕೂಡ ಏನಾದ್ರೂ ಕಾರ್ಯಕ್ರಮಗಳು ಮಾಡಿದ್ರೆ ಪೇಪರ್ ರಿಪೋರ್ಟ್ ಇದರಲ್ಲಿ ಹಾಕ್ಬಹುದು. ಸೊ ನಮ್ಮ ಗ್ರೂಪ್ ಅಲ್ಲಿ ನೋಡ್ತಾ ಇದ್ದೀರಿ, ನಮ್ಮ ಸಂಸ್ಥೆಯ ನಮ್ಮ ಕರ್ನಾಟಕದ ತಂಡದಿಂದ ಕೂಡ ಸುಮಾರಷ್ಟು ನ್ಯೂಸ್ ಗಳನ್ನ ಪೇಪರ್ ಅಲ್ಲಿ ಬರ್ತಾ ಇದೆ. ಹಾಗಾಗಿ ನೀವು ಮಾಡ್ತಕ್ಕಂಥ ಕೆಲಸವನ್ನ ಜನರಿಗೂ ಗೊತ್ತಾಗ್ಲಿ, ಗುರುತಿಸ್ಲಿ, ನಮ್ಮ ಸಂಸ್ಥೆಯ ಕಾರ್ಯವೈಖರಿಯನ್ನ ನಿಮ್ಮನ್ನ ಗುರುತಿಸ್ಲಿ ಅನ್ನೋದೇ ನಮ್ಮ ಸಂಸ್ಥೆಯ ಉದ್ದೇಶ. ಹೆಸರು ಬಂದ್ರೆ ಈ ಸ್ಥಳೀಯವಾಗಿರ್ತಕ್ಕಂಥವ್ರದ್ದೇ ಹೆಸರು. ಸೊ ಹಾಗಾಗಿ ಇಲ್ಲಿ ಒಳ್ಳೇದ್ ಪ್ಲಾಟ್ಫಾರ್ಮ್ ಇದೆ, ಇದು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೆಲ್ಲ ಮಾಹಿತಿಯನ್ನ ಕೊಟ್ಟಿದೀವಿ. ಇದನ್ನ ಸರಿಯಾಗಿ ತಿಳ್ಕೊಂಡಿದ್ರಿ ಅಂತ ಅನ್ಕೋತೀವಿ. ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಚೆನ್ನಾಗಿ ಅರ್ಥ ಮಾಡಿಸಿ ಹೇಳೋಣ ಅಂತ ಇದ್ವಿ. ಆದ್ರೆ ನಮ್ಗೆ ಚೆನ್ನಾಗಿ ಹೇಳ್ಬೇಕು ಅಂದ್ರೆ ಸ್ಟ್ರೆಂತ್ ಬೇಕು. ಆದ್ರೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಸ್ನೇಹಿತರೆ. ಇವತ್ತಿನ ದಿವಸ 51 ಜನ ನಮ್ಮ ಪ್ಯಾನಲ್ ಅಲ್ಲಿ ಇದ್ದಾರೆ. ಒಳ್ಳೆ ಪ್ರೋಗ್ರೆಸ್ ಆಗ್ತಾ ಇದೆ. ಡೈಲಿ ಸ್ಟ್ರೆಂತ್ ಹೆಚ್ಚಿಗಾಗ್ತಾ ಇದೆ. ಇದೇ ರೀತಿ ಹೆಚ್ಚಿಗಾದ್ರೆ ನಮಗೂ ಹೇಳೋದಕ್ಕೆ ಸ್ವಲ್ಪ ಹುಮ್ಮಸ್ ಬರುತ್ತೆ. ನಾವು ಚೆನ್ನಾಗಿ ತಿಳಿಸಿ ಹೇಳ್ಬೋದು. ಇಲ್ಲಿ ಎಲ್ರಿಗೂ ಅವಕಾಶ ಕೊಡ್ಬೋದು ಪ್ರತಿ ದಿವಸ ಒಬ್ಬರನ್ನ. ಸೊ ಹಾಗಾದ್ರೆ ಎಲ್ರಿಗೂ ಡೌಟ್ ಏನಿರುತ್ತೆ ಅಂದ್ರೆ, ಸರ್ ನಾವೇನೋ ದುಡ್ಡು ಕಟ್ತಾ ಇದ್ದೀವಿ, 2100 ರೂಪಾಯಿ ಎಲ್ಲಿಗೆ ಹೋಗುತ್ತೆ, ಇದನ್ನ ಯಾವ ರೀತಿ ಇದ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೆಲವೊಬ್ಬರಿಗೆ ಅನುಮಾನ ಇರುತ್ತೆ. ಸೊ ಹಾಗಾದ್ರೆ ಇಲ್ಲಿ ನೋಡ್ತಾ ಇದ್ರೆ ಪ್ರತಿಯೊಬ್ರು ಇದನ್ನ ಅರ್ಥ ಮಾಡ್ಕೋಬೇಕು, ಯಾವುದೇ ಮೋಸ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ. ಸೊ ನೀವು ಕಟ್ತಾ ಇರೋ 2100 ರೂಪಾಯಿ ಡೊನೇಷನ್ ಕೊಟ್ಟಿರ್ತಾರೆ, ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಸೊ ಪ್ರತಿ ಸಾರಿನೂ ನಾವು ತಿಳಿಸಿ ಹೇಳ್ತೀವಿ. ಪ್ರತಿಯೊಬ್ರು ಜಾಯಿನ್ ಆದವರಿಗೆಲ್ಲ KYC ಫಂಡ್ ಅಂತ ಹೇಳ್ಬಿಟ್ಟು ಅವ್ರ ವ್ಯಾಲೆಟ್ ಅಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಆ ವ್ಯಾಲೆಟ್ ಅಲ್ಲಿ ಬಂದಿರೋ ದುಡ್ಡನ್ನ ನೀವು KYC ಮಾಡ್ಕೊಳಕ್ ಯೂಸ್ ಆಗ್ಲಿ. ಯಾಕಂದ್ರೆ ಒಂದು ಕ್ಲಿಕ್ ಮಾಡಿದ್ರೆ 5 ರೂಪಾಯಿ ಡಿಡಕ್ಷನ್ ಆಗುತ್ತೆ KYC ಸಿಸ್ಟಮ್ ಅಲ್ಲಿ. ಈ KYC ಸಿಸ್ಟಮ್ ಅನ್ನ
ಸಂಸ್ಥೆ ಅಂದ್ರಲ್ಲಿ ಇಲ್ಲ, ಈಗ ಅದು ಗವರ್ಮೆಂಟ್ ಲೆವೆಲ್ ಅಲ್ಲಿ ಹೋಗ್ಬಿಟ್ಟಿದೆ. ಯಾಕಂದ್ರೆ KYC ಮಾಡೋದಕ್ಕೆ ಇಲ್ಲಿ ಯಾವುದೇ ತರ ಫಿಸಿಕಲ್ ಡಾಕ್ಯುಮೆಂಟ್ಸ್ ಬೇಕಾಗಿಲ್ಲ. ಬರೀ ಆಧಾರ್ ನಂಬರ್ ನೀವು ನೋಡ್ತಾ ಇದ್ರಿ, ಬರೀ ಪ್ಯಾನ್ ನಂಬರ್, ಅಕೌಂಟ್ ನಂಬರ್ ಅಷ್ಟು ಮಾತ್ರ ಎಂಟ್ರಿ ಮಾಡಿದ್ರೆ ಸಾಕು. ಗವರ್ಮೆಂಟ್ ಪ್ಯಾನಲ್ ಅಲ್ಲಿ ಹೋಗಿ ಇದನ್ನ KYC ಅಪ್ರೂವಲ್ ಆಗುತ್ತೆ. ಡಾಟಾ ಅನ್ನ ನೋಡ್ತಾ ಇದ್ರ, ಯಾರು ಕೆಲವೊಬ್ರು ಜಾಯ್ನಿಂಗ್ ಮಾಡ್ಬೇಕಾದ್ರೆ ನಾವ್ಯಾಕೆ ಆಧಾರ್ ಕಾರ್ಡ್ ಕೊಡ್ಬೇಕು, ನಾವ್ಯಾಕೆ ಪ್ಯಾನ್ ಕಾರ್ಡ್ ಕೊಡ್ಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ರು. ಹಾಗಾಗಿ ಅವ್ರ ಹತ್ರ ಇದು ತಗೊಳ್ಳೋದು ಬೇಡ, ನಂಬರ್ ತಗೊಂಡ್ರೆ ಸಾಕು, KYC ಮಾಡಿದ್ರೆ ಸಾಕು, ಅದು ಗವರ್ಮೆಂಟ್ ಲೆವೆಲ್ ಅಲ್ಲಿ ಆಗುತ್ತೆ. ಹಾಗಾದ್ರೆ ಈ ಗವರ್ಮೆಂಟ್ ಕಂಟ್ರೋಲ್ ಅಲ್ಲಿ ಇದೆ ಇದು KYC ಸಿಸ್ಟಮ್. ಯಾರಿಗೂ ಮೋಸ ಆಗಲ್ಲ, ನಿಮ್ಮ ಯಾವುದೇ ಒಂದು ಡಾಟಾನ ಕದಿಯಕ್ಕೆ ಸಾಧ್ಯ ಆಗಲ್ಲ ಸ್ನೇಹಿತರೆ. ಹಾಗಾಗಿ ಅದಕ್ಕೆ ಒಂದು KYC ಫಂಡಿಗೆ ಅಂತ 50 ರೂಪಾಯಿ ಕೊಡ್ತಾರೆ. ಎರಡನೇದು ನಾನ್ ವರ್ಕಿಂಗ್ ಇನ್ಕಮ್. ನಮ್ಮ ಸಂಸ್ಥೆಯ MD ಅವ್ರ ಕನಸು ಏನು ಅಂದ್ರೆ, ಇಲ್ಲಿ ಬಂದವರೆಲ್ಲರೂ ಬರಿಗೈಯಲ್ಲಿ ಯಾರು ಹೋಗ್ಬಾರ್ದು, ಎಲ್ರಿಗೂ ಅವ್ರವ್ರಿಗೆ ಏನ್ ಸಿಗ್ಬೇಕು ಪಾಲು ಸಿಗ್ಲಿ. ಸೊ ಪ್ಲಾಟ್ಫಾರ್ಮೇ ಆ ತರ ಡಿಸೈನ್ ಮಾಡಿರೋದು. ನಾಳೆ ಯಾರು ಬೆರಳು ಮಾಡಿ ತೋರಿಸಬಾರ್ದು, ನಾನು ಸಂಸ್ಥೆಗೆ ಸೇರಿದ್ದೆ, 2100 ರೂಪಾಯಿ ಕಟ್ಟದೆ ನನ್ ದುಡ್ಡನ್ನ ಹೋಗ್ಬಿಡ್ತು, ಸಂಸ್ಥೆ ಹಿಂಗ್ ಮೋಸ ಮಾಡಿದಿ ಅಂತ ಈ ಮಾತನ್ನ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಈ ನಾನ್ ವರ್ಕಿಂಗ್ ಇನ್ಕಮ್ ಅನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದೆ ಸರ್. ಪ್ರತಿ ದಿವಸ ಎಷ್ಟು ಜಾಯಿನ್ ಆಗ್ತಾವೋ ಅಷ್ಟರಲ್ಲಿ ಒಂದು 100 ರೂಪಾಯಿಯನ್ನ ಸಂಸ್ಥೆ ಸಪರೇಟ್ ಆಗಿ ತೆಗೆದಿಡುತ್ತೆ. 1000 ಜನ ಇವತ್ತು ಹೊಸಬರು ಜಾಯಿನ್ ಆದಾರೆ ಅಂದ್ರೆ 100 ರೂಪಾಯಿ ಇಂಟು 1000 ಜನ, ಅಷ್ಟು ಫಂಡ್ ಅನ್ನ ನಾನ್ ವರ್ಕಿಂಗ್ ಇನ್ಕಮ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡುತ್ತೆ. ಯಾರ್ಯಾರಿಗೆ ಬರುತ್ತೆ ಇದು? ಕೆಲಸ ಮಾಡಿ ಇನ್ಕಮ್ ತಗೊಳ್ತಾ ಇದ್ದಾರೆ ಅಂದ್ರೆ 2100 ರೂಪಾಯಿ ಇನ್ಕಮ್ ಅವ್ರದ್ದು ಕ್ರಾಸ್ ಆಗಿದೆ ಅಂದ್ರೆ ಅವರಿಗೆ ನಾನ್ ವರ್ಕಿಂಗ್ ಬರಲ್ಲ. 2100 ರೂಪಾಯಿಯನ್ನ ಇಲ್ಲಿವರೆಗೆ ಅವರು ಇನ್ಕಮ್ ತಗೊಂಡೇ ಇಲ್ಲ, ಏನೂ ಮಾಡಿಲ್ಲ, ಸಂಸ್ಥೆಗೆ ಸೇರಿ ಹಾಗೆ ಕೂತಿದ್ದಾರೆ ಅಂದ್ರೆ ಅವರಿಗೆ ಸಂಸ್ಥೆಯ ನಾನ್ ವರ್ಕಿಂಗ್ ಫಂಡ್ ಅಲ್ಲಿ ಅವರಿಗೆ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇರುತ್ತೆ. ಎಷ್ಟು ತನ ಆಗುತ್ತೆ ಅಂದ್ರೆ 2100 ರೂಪಾಯಿ ಮುಟ್ಟೋ ತನಕ ಅವರಿಗೆ ಅದನ್ನ ಇನ್ಕಮ್ ಹೋಗ್ತಾ ಇರುತ್ತೆ. ಆವತ್ತು 2100 ಆದ ತಕ್ಷಣ ಅವರು KYC ಮಾಡ್ಕೊಂಡು ಅಕೌಂಟಿಗೆ ವಿಡ್ರಾಲ್ ಮಾಡ್ಕೊಂಡು ಅವ್ರು ಕಟ್ಟಿರೋ ದುಡ್ಡು ಅವರಿಗೆ ವಾಪಸ್ ಹೋಯ್ತು ಅಂದ್ರೆ ನಿಮ್ಗೆ ಯಾವುದೇ ರೀತಿ ಮೋಸ ಆಗಿದೆ ಅಂತ ಯಾರು ಬೆರಳು ಮಾಡಿ ತೋರ್ಸಕ್ ಆಗಲ್ಲ ಸ್ನೇಹಿತರೆ. ಅದನ್ನ ಈ ರೀತಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಸೊ 559. ಸೊ ಹಾಗಾದ್ರೆ ರೆಫರಲ್ ಇನ್ಕಮ್ 10 ಲೆವೆಲ್ ವರೆಗೆ ಸಿಗುತ್ತೆ ಅಂತ ಹೇಳಿರ್ತೀವಲ್ಲ, ಇಷ್ಟು ದುಡ್ಡನ್ನ ಒಂದೊಂದು ಐಡಿಯಿಂದ ತೆಗೆದು ನಮ್ಮಲ್ಲೇ 10 ಲೆವೆಲ್ ಅಲ್ಲಿ ಇರ್ತಕ್ಕಂಥವರಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ಮ್ಯಾಚಿಂಗ್ ಇನ್ಕಮ್ ಕೂಡ 600 ರೂಪಾಯಿ ತೆಗಿತಾರೆ. 600 ರೂಪಾಯಿ. ಸೊ ಮ್ಯಾಚಿಂಗ್ ಇನ್ಕಮ್ ಒಂದು ಐಡಿಗೆ 600 ಅಲ್ಲ, ಅದಕ್ಕೋಸ್ಕರ ತೆಗೆದಿರ್ತಾರೆ. ಒಂದು ಕೆಳಗಡೆ ಐಡಿ ಪ್ಲೇಸ್ಮೆಂಟ್ ಮಾಡಿದ್ರೆ ಮೇಲ್ಗಡೆ ಇರೋರು ಯಾರ್ಯಾರಿಗೆ ಮ್ಯಾಚಿಂಗ್ ಆಗುತ್ತೋ ಅಷ್ಟು ಜನಕ್ಕೆ ಅದು ಡಿವೈಡ್ ಆಗಿ ಅದಕ್ಕೆ 600 ರೂಪಾಯಿ ಅಂತ ಸಪರೇಟ್ ಆಗಿ ತೆಗೆದು, ಇದೆಲ್ಲ ಕ್ಯಾಲ್ಕುಲೇಷನ್, ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಸ್ನೇಹಿತರೆ. ಇದರ ಬಗ್ಗೆ ಸರಿಯಾಗಿ ತಿಳ್ಕೊಂಡ್ರೆ ಗೊತ್ತಾಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ಪ್ರಾಜೆಕ್ಟ್ ಫಂಡ್ ಅಂತ ಏನ್ ಲೋನ್ ಕೊಡ್ತಾ ಇದಾರಲ್ಲ, ಅದ್ರಲ್ಲಿ ಸಬ್ಸಿಡಿ ಕೊಡ್ತಾರಲ್ಲ, ಅದ್ರಲ್ಲಿ ತೆಗೆದಿರ್ತಕ್ಕಂಥ 300 ರೂಪಾಯಿ ಅದಕ್ಕೆ ಬಳಸ್ತಾರೆ ಸ್ನೇಹಿತರೆ. ಆಮೇಲೆ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಆದವರಿಗೆ 105 ರೂಪಾಯಿಯನ್ನ ತೆಗೆದಿಡ್ತಾರೆ. ಒಂದು ಜಿಲ್ಲೆನಲ್ಲಿ ಎಷ್ಟು ಐಡಿಗಳು ಬರ್ತಾವೋ ಅಥವಾ ಅಷ್ಟು ಐಡಿಗಳನ್ನ ಐಡಿಯಿಂದ ಹೊಸದಾಗಿ ಇವತ್ತಿನ ದಿವಸ ಎಷ್ಟು ಐಡಿ ಹೊಸದಾಗಿ ಜಾಯಿನಿಂಗ್ ಆಗಿದೋ ಅಷ್ಟರಿಂದ 105 ರೂಪಾಯಿಯನ್ನ ತೆಗೆದು ಅಲ್ಲಿ ಇರ್ತಕ್ಕಂಥ 4 ಜನ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ಗಳಿಗೆ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಸೊ 105 ರೂಪಾಯಿ ಅಂತಂದ್ರೆ 4 ಜನಕ್ಕೆ ಎಷ್ಟು ಬರುತ್ತೋ ಸಮಾನವಾಗಿ ಅದನ್ನ ಹಂಚಲಾಗುವುದು. ಸೊ ಇದು ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಫಂಡ್ ಅಂತ ಹೇಳಿ ತೆಗೆದಿರ್ತಾರೆ. ಅದೇ ರೀತಿ ಸ್ಟೇಟ್ ಕೋಆರ್ಡಿನೇಟರ್ ಫಂಡ್ ಸೇಮ್, ಅಲ್ಲೇನೂ ಕೂಡ 4 ಜನ ಇರ್ತಾರೆ, ಆ 4 ಜನಕ್ಕೆ ಸಮಾನವಾಗಿ ಹಂಚಲಾಗುವುದು. ಅದನ್ನ 84 ರೂಪಾಯಿಯಲ್ಲಿ ತೆಗೆದಿರ್ತಾರೆ. ಸೊ ಸ್ಟೇಟ್ ಅಂದ್ರೆ ದೊಡ್ಡದಿರುತ್ತೆ, ಅಲ್ಲಿ ಸುಮಾರು ಐಡಿಗಳು ಬರ್ತವೆ, ಹಾಗಾಗಿ 4% ಇದೆ ಸ್ನೇಹಿತರೆ. ಆಮೇಲೆ ನ್ಯಾಷನಲ್ ಕೋಆರ್ಡಿನೇಟರ್ ಅಂದಾಗ 1 ರೂಪಾಯಿ ಅಂದ್ರೆ 21 ರೂಪಾಯಿ 1% ಅಲ್ಲಿ ತೆಗೆದು ನ್ಯಾಷನಲ್ ಕೋಆರ್ಡಿನೇಟರ್ ಅವರಿಗೆ ಫಂಡ್ ಅನ್ನ ಕೊಡಲಾಗುವುದು. ಸೊ ಅದೇ ರೀತಿ ಎಮರ್ಜೆನ್ಸಿ ಫಂಡ್ ಅಂತ 100 ರೂಪಾಯಿ ಮತ್ತೆ ಸಪರೇಟ್ ಆಗಿ ತೆಗಿತಾರೆ. ಹಾಗಾದ್ರೆ ರೋಜ್ಗಾರ್ ಫಂಡ್ ಅಂತ ಅದನ್ನು ಸಪರೇಟ್ ತೆಗಿತಾರೆ. ಈ ರೀತಿ ಇಷ್ಟೆಲ್ಲ ಟೋಟಲ್ ಮಾಡಿದಾಗ 2019 ರೂಪಾಯಿ ಏನಾಯ್ತು. ಇವತ್ತು ಯಾರೋ ಒಬ್ರು ಜಾಯಿನ್ ಆದ್ರು, ಜಾಯಿನ್ ಆಗಿದ್ದು ನೆಕ್ಸ್ಟ್ ನೈಟ್ 12 ಗಂಟೆ ನಂತರ ಅದನ್ನ 2019 ರೂಪಾಯಿ ನಮ್ಮ ಜನಗಳಿಗೆ ಡಿವೈಡ್ ಆಗುತ್ತೆ, ನಮ್ಮ ಅಪ್ಲೈನ್ ಗಳಿಗೆಲ್ಲರಿಗೂ ಹೋಗುತ್ತೆ ಅಂತ ತಿಳ್ಕೊಬಹುದು. ಸೊ ಉಳಿತಾ ಇರೋದು 81 ರೂಪಾಯಿ. ಇದು ಆಫೀಸ್ ಎಕ್ಸ್ಪೆನ್ಸಸ್ ಸ್ನೇಹಿತರೆ. ಸಂಸ್ಥೆ ನಡೆಸೋದಕ್ಕೆ ಸಾಫ್ಟ್ವೇರ್, ಸ್ಟಾಫ್ ಎಲ್ಲ ಬೇಕಾಗುತ್ತೆ. ಹಾಗಾಗಿ
ಬರೀ 81 ರೂಪಾಯಿ ಮಾತ್ರ ಇಟ್ಕೊಳ್ತಾ ಇದ್ದಾರೆ. ಈ ತರ ಪ್ಲಾನ್ ನಾನ್ ನೋಡಿಲ್ಲ ಸ್ನೇಹಿತರೆ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನೋಡ್ಬೇಕಾದ್ರೆ ಈ ತರಹ ಡಿಸ್ಟ್ರಿಬ್ಯೂಷನ್ ಯಾರು ಮಾಡಲ್ಲ. ಇಷ್ಟೊಂದು ಕ್ಲಿಯರ್ ಆಗಿ ಲೆಕ್ಕನ ಯಾರು ಕೊಡಲ್ಲ. ಸೊ ನಮ್ಮ ಸಂಸ್ಥೆ ಕೊಡ್ತಾ ಇದೆ ಅಂದ್ರೆ ಇದು ಕೊಡ್ಲೇಬೇಕು. ಯಾಕೆ ಕೊಡ್ಬೇಕು ಅಂದ್ರೆ ಇದು ಸಂಸ್ಥೆ, NGO, ಟ್ರಸ್ಟ್. ಇದು ಇಲ್ಲಿ ಎಲ್ಲಾನು ಪಾರದರ್ಶಕ ಇರುತ್ತೆ, ಎಲ್ಲಾನು ಲೆಕ್ಕ ಆಡಿಟ್ ಆಗುತ್ತೆ, ಎಲ್ಲಾನು ಲೆಕ್ಕಕ್ಕೆ ಬರುತ್ತೆ. ಹಾಗಾಗಿ ಇದು ಕ್ಲಿಯರ್ ಆಗಿರೋದ್ರಿಂದ ನಮ್ಮ ಸಂಸ್ಥೆಗೆ ನಾಳೆ ಯಾರು ಕಪ್ಪು ಚುಕ್ಕೆ ಬರ್ದೇ ಇರೋ ತರ ಯಾರ ಏನೇ ಬ್ಲೇಮ್ ಮಾಡಿದ್ರು ಯಾವ ಆತಂಕನೂ ಬರೋದಿಲ್ಲ ಸ್ನೇಹಿತರೆ. ಹಾಗಾಗಿ ಸೇಫ್ ಅಂಡ್ ಸೆಕ್ಯೂರ್ ಸಂಸ್ಥೆನಲ್ಲಿ ಸೇರಿದ್ದೀರಾ, ಫುಲ್ ಟೈಮ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ, ಮಾಡಿ ನಿಮ್ಮ ಲೈಫ್ ಅನ್ನೇ ಚೇಂಜ್ ಮಾಡ್ಕೋಬಹುದು ಸ್ನೇಹಿತರೆ. ನಾವಂತೂ 100% ಇದ್ರ ಜೊತೆ ಇದ್ದೀವಿ. ನಮ್ಮ ಜೀವನಕ್ಕೆ ತುಂಬಾ ಉಪಕಾರಿ ಆಗ್ತಾ ಇದೆ, ನಿಮ್ಗೂ ಆಗುತ್ತೆ. ಎಲ್ರೂ ಸೇರಿ ಬೆಳೆಸೋಣ. ಹಾಗಾದ್ರೆ ಸೊ ಡೌಟ್ ಏನೇ ಇದ್ರು ಕೇಳ್ಬೋದು ಸ್ನೇಹಿತರೆ. ಸೊ ಈ ವಿಚಾರನ ಎಲ್ರಿಗೂ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀವಿ. ಸೊ ಹಾಗಾದ್ರೆ ನೆಕ್ಸ್ಟ್ ನೋಡೋಣ. ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ತಾ ಇದೀವಿ, ಹಾಗಾಗಿ ನಿಮ್ಗೆ ಎಲ್ರಿಗೂ ಧನ್ಯವಾದ. ಇಷ್ಟೊತ್ತು ಎಲ್ರು ಪೇಶನ್ಸ್ ಇಂದ ಕುತ್ಕೊಂಡು ಕೇಳಿದ್ದೀರಾ. ನಮ್ ಕಡೆಯಿಂದ ಏನ್ ಮಾಹಿತಿ ಹೇಳ್ಬೇಕು, ಸಂಸ್ಥೆಯ ನಿಯಮಗಳ ಪ್ರಕಾರ ನಿಮ್ಗೆಲ್ಲ ವಿವರವಾಗಿ ತಿಳಿಸಿದೀವಿ ಅಂತ ಅನ್ಕೋತೀವಿ. ತಿಳಿಸೋದ್ರಲ್ಲಿ ಕೆಲವೊಂದು ವರ್ಡ್ ಅಂದ್ರೆ ಏನಾದ್ರೂ ತಪ್ಪು ತಡೆ ಆದ್ರೆ ಕ್ಷಮಿಸ್ಬೇಕು ಸ್ನೇಹಿತರೆ. ಯಾಕಂದ್ರೆ ಇನ್ನು ನಾವು ಸ್ಟಾರ್ಟಿಂಗ್ ಅಲ್ಲಿ ಇದ್ದೀವಿ, ಇನ್ನು ಕಲಿಯೋದು ಬಹಳ ಇದೆ. ಸೊ ಹಾಗಾದ್ರೆ ಎಲ್ರಿಗೂ ಇಲ್ಲಿ ಅವಕಾಶ ಕೊಡ್ತೀವಿ. ಪ್ರತಿ ದಿವಸ ಒಬ್ಬೊಬ್ರು ಒಂದೊಂದು ದಿವಸ ಮೀಟಿಂಗ್ ಅನ್ನ ನಡೆಸ್ಕೊಡ್ಬೇಕು ಅಂತ ನಿಮಗೆ ಅವಕಾಶ ಕೊಡ್ತೀವಿ. ನಾಳೆಯಿಂದ ನಾನು ನಡೆಸ್ತೀನಿ ಸರ್. ಒಂದ್ ದಿವಸ ಟೈಮ್ ನನಗೆ ಕಾಲಾವಕಾಶ ಕೊಡಿ ಅಂದ್ರೆ ನಾವು ಕೊಡೋದಕ್ಕೆ ರೆಡಿ ಇದೀವಿ ಸ್ನೇಹಿತರೆ. ಎಲ್ರು ಮುಂದೆ ಬರ್ಬೇಕು. ಸೊ ಇಷ್ಟೊತ್ತು ಕೂತಿದ್ದಕ್ಕಾಗಿ ತಮ್ಗೆಲ್ಲ ಧನ್ಯವಾದ ತಿಳಿಸ್ತಾ ನನ್ನ ಒಂದು ಪ್ಲಾನ್ ಅನ್ನ ಅಲ್ಲಿಗೆ ಮುಗಿಸ್ತೀನಿ.